ಅಗ್ನಿ ಸಾಕ್ಷಿಲಿ ಏನಾಯಿತು ಅದು ನನ್ನ ಪ್ರಕಾರ ಇಟ್ ಈಸ್ ನಾಟ್ ದ ಸಕ್ಸಸ್ ದಟ್ ಐ ಆಮ್ ಲುಕಿಂಗ್ ಫಾರ್. ಟೆಲಿವಿಷನಲ್ಲಿ ದಿಸ್ ಇಸ್ ಆರ್ ಫೇಸ್ ಅಂತಾರೆ. ದೇ ನೆವರ್ ಸೇ ದಿಸ್ ಇಸ್ ಮೈ ಆ್ಯಕ್ಟರ್. ಓ ಯಾನೋ ಕರೆಕ್ಟ್. ಅಂದರೆ ವಿ ಆರ್ ಆಲ್ ಪ್ರಾಡಕ್ಟ್ಸ್ ಟೆಲಿವಿಷನಲ್ಲಿ. ಆ ಸಿನಿಮಾ ರಿಲೀಸ್ ಆದಮೇಲೆ ಬರೆದಿದ್ರು ಕೂಡ ಅವ್ನು ಹೇಳಿದ್ದ ಅವ್ನ ಕೆಲಸ ಮಾತಾಡಿದೆ ಅಂತಲೂ ಬರ್ತಿದ್ರು. ಐ ಶುಡ್ ನಾಟ್ ಸ್ಪೀಕ್, ಮೈ ವರ್ಕ್ ಶುಡ್ ಸ್ಪೀಕ್. ವೆನ್ ಯೋರ್ ಟೈಮ್ ಇಸ್ ರೈಟ್, ನಿಂಗೆ ಬೇಡ ಅಂದರೂ ಭಗವಂತ ಹಿಂಗೆ ಎತ್ಕೊಂಡು ನಿನ್ನ ಸೂಪರ್ ಸ್ಟಾರ್ ಮಾಡ್ತಾರೆ. ಹೌ ಡಿಡ್ ಯು ಬ್ಯಾಲೆನ್ಸ್ ಯುವರ್ ರಿಲೇಷನ್ಶಿಪ್ಸ್? ಮನೆ ಬಗ್ಗೆ ಯೋಚನೆ ಇದ್ದರೆ ಅಥವಾ ಮನೇಲಿ ಏನಂತಾರೋ ಅನ್ನೋ ಭಯ ಇದ್ದರೆ ಎವ್ರಿಥಿಂಗ್ ವಿಲ್ ಬಿ ಬ್ಯಾಲೆನ್ಸ್ಡ್. ಇದರ್ ಟೂ ಥಿಂಗ್ಸ್ ಆಗಿರ್ಬೋದು. ಒಂದು ಪ್ರಪೋಸಲ್ಸ್ ಬಂದಿರಬೇಕು, ಇಲ್ವೋ ನೀವು ಫ್ಲಿಪ್ ಆಗಿರೋದು ಆಗಿರಬೇಕು. ಫ್ಲಿಪ್ಪೇನು ಜಾಸ್ತಿನೂ ಆಗಿಲ್ಲ. ನಿನಗೆ ಹೆಸರಿದೆ, ಏನೋ ಲುಕ್ಸ್ ಇದೆ ಅಂದ್ಕೊಂಡು ಅದೇ ನಿನ್ನ ಏನೋ ಅಸ್ತ್ರ ಮಾಡಿಕೊಂಡು ಆಟ ಆಡೋಕ್ಕೆ ನೋಡಿದ್ರೆ ಕರ್ಮ ನಿನ್ನ ಬಿಡಲ್ಲ. ನಿಮ್ಮ ಇಂಟೆನ್ಷನ್ ಟು ಬಿ ಅ ಪ್ಲೇ ಬಾಯ್ ಅಂದರೆ ಖಂಡಿತ ಉದ್ಧಾರ ಆಗಲ್ಲ. At the peak of your career, how did you balance your relationships? ಏನಿಲ್ಲಪ್ಪ, ಮನೇಲಿ ಒಂದು ಹೇಳ್ತೀನಿ, ಮನೆ ಬಗ್ಗೆ ಯೋಚನೆ ಇದ್ದರೆ ಅಥವಾ ಮನೇಲಿ ಏನಂತಾರೋ ಅನ್ನೋ ಭಯ ಇದ್ದರೆ ಎವ್ರಿಥಿಂಗ್ ವಿಲ್ ಬಿ ಬ್ಯಾಲೆನ್ಸ್ಡ್. ಸೂಪರ್. ಅಷ್ಟೇ. ನಮ್ಮ ಆ್ಯಕ್ಷನ್ಸಿಂದ ನಮ್ಮ ಮನೆಯವ್ರಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಆಟೋಮೆಟಿಕ್ಲಿ ಎವ್ರಿಥಿಂಗ್ ವಿಲ್ ಬಿ ಬ್ಯಾಲೆನ್ಸ್ಡ್. ಆ್ಯಸ್ ಸಿಂಪಲ್ ಇಸ್ ದ್ಯಾಟ್. ಆಮೇಲೆ ಕರಿಯರ್ ಪೀಕ್ ಇರಲಿ, ಕರಿಯರ್ ಡೌನ್ ಇರಲಿ, ಯುವರ್ ಪರ್ಸ್ನಲ್ ಲೈಫ್ ಹ್ಯಾಸ್ ಟು ಬಿ ವೆಲ್ ಪ್ರೊಟೆಕ್ಟೆಡ್. ಅದನ್ನ ನರಿಷ್ ಮಾಡ್ತಿರಬೇಕು ನೀಟಾಗೆ ಆವಾಗಿಂದ ಆವಾಗ. ಆ್ಯಂಡ್ ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಯಾವಾಗಲೂ. ನಿಮ್ಮದು ಇದು ನಿಮ್ಮ ಫಸ್ಟ್ ಪ್ರಪಂಚ, ಫಸ್ಟ್ ಸರ್ಕಲ್. ದಿಸ್ ಇಸ್ ಯುವರ್ ವರ್ಲ್ಡ್ ಆ್ಯಕ್ಚುಲಿ. ಇದ್ರ ಮೇಲೆ ಇನ್ನೊಂದು ಅಟ್ಮಾಸ್ಫಿಯರಲ್ಲಿ ಬರುತ್ತೆ, ಎಷ್ಟೊಂದು ಲೇಯರ್ಸ್ ಆಫ್ ಸ್ಟ್ರಾಟೋಸ್ಫಿಯರ್, ಟೋಪೋಸ್ಫಿಯರ್, ಆಲ್ ಆಫ್ ದ್ಯಾಟ್. ಬಟ್ ಮೇನ್ ಕೋರ್ ಏನಿದೆ ಈಸ್ ಯುವರ್ ಫ್ಯಾಮಿಲಿ, ನಿಮ್ಮ ಮನೆ. ಇದು ಸ್ಟ್ರಾಂಗ್ ಇದ್ಬಿಟ್ರೆ ಸೂಪರ್, ಯು ಕ್ಯಾನ್ ವಿನ್ ಆಲ್ ಆಫ್ ದ್ಯಾಟ್. ದಟ್ ಡಸಂಟ್ ಮ್ಯಾಟರ್ ಟು ಬಿ ಆನೆಸ್ಟ್. ಯಾಕೆಂದರೆ ನನಗನ್ಸೋದು ವೆನ್ ಯೋರ್ ಟೈಮ್ ಇಸ್ ರೈಟ್, ನಿಂಗೆ ಬೇಡ ಅಂದರೂ ಭಗವಂತ ಹಿಂಗೆ ಎತ್ಕೊಂಡು ನಿನ್ನ ಸೂಪರ್ ಸ್ಟಾರ್ ಮಾಡ್ತಾನೆ. ಅಗ್ರೀಡ್. ನಿನ್ನ ಟೈಮ್ ಸರಿ ಇಲ್ವಾ, ನೀನು ಸೂಪರ್ ಸ್ಟಾರ್ ಆದಾಗ ಕಾಸು ಮಾಡಿರ್ತೀಯ ನೋಡಿ, ಆ ಕಾಸು ತೆಗೆದು ಎಲ್ಲ ಹಾಕು ನಿನ್ನ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ ನಿನ್ನ ಫ್ಲಾಪೇ. ಆ್ಯಸ್ ಸಿಂಪಲ್ ಇಸ್ ದ್ಯಾಟ್. ಅದು ನನಗೆ ಭಗವಂತ ತುಂಬ ಚೆನ್ನಾಗಿ ಟಿ ವಿಲೇ ಹೇಳ್ಕೊಟ್ಬಿಟ್ಟ ನನಗೆ. ಯು ಡೋಂಟ್, ನಮ್ಮ ಕೈಯಲ್ಲಿ ಇಲ್ಲ ಅದು. ಪೊಸಿಷನಿಂಗು, ಪ್ಲೇಸ್ಮೆಂಟು, ಎಸ್, ಬಟ್ ಅದ್ರ ಜೊತೆ ಒಂದು ಸಪೋರ್ಟ್ ಬೇಕು, ಒಂದು ಲಕ್ ಫ್ಯಾಕ್ಟ್ರ್ ಬೇಕು. ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಏನೋ ಫ್ಲಾಪ್ ಆಗಿದೆ, ಎಷ್ಟೋ ಆ್ಯಾವ್ರೇಜ್ ಸಿನಿಮಾಗಳು ಚೆನ್ನಾಗಾಗಿದೆ. ಬಟ್ ಅದನ್ನ ನಾನು ತಪ್ಪಾಗತ್ತೆ, ನಾನು ಒಳ್ಳೆ ಸಿನಿಮಾ ಆ್ಯಾವ್ರೇಜ್ ಸಿನಿಮಾ ಅಂತ ಹೇಳೋದು ತಪ್ಪಾಗತ್ತೆ. ಜನ ಏನು ಎಕ್ಸೆಪ್ಟ್, ಬಿಕಾಸ್ ಇದು ವೆರಿ ಸಬ್ಜೆಕ್ಟಿವ್ ಅಲ್ಲ ಆರ್ಟ್ ಅನ್ನೋದು. ಇಟ್ ಈಸ್ ಸಬ್ಜೆಕ್ಟಿವ್. ಸೋತಾಗ ಅದ್ರ ಬಗ್ಗೆ ನೀವು ಹೇಳ್ದಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾವಿಲ್ಲಿ ಬಂದಿರೋದೇ ಇದೊಂದು ಗೇಮ್, ಇದೊಂದು ಬಿಸ್ನೆಸ್, ಒಂದೊಂದು ಪ್ಯಾಷನ್, ಏನು ಬೇಕಾದ್ರೂ ಅನ್ಬೋದು. ಪ್ಯಾಷನಿಂದ ಶುರುವಾಗೋದು ಯಾವಾಗಲೂ. ಬಟ್ ಆ ಪ್ಯಾಷನ್ಗೆ ಒಂದು ಒಳ್ಳೆ ಡ್ರೈವ್ ಇರಬೇಕಷ್ಟೆ. ಡ್ರೈವ್ ಇದ್ದಾಗ ನೀವು ಲಾಂಗ್ ರನ್ ರೇಸ್ ಇರ್ತೀರ. ಡ್ರೈವ್ ಇಲ್ಲ ಅಂದರೆ ಎಲ್ಲೋ ಮಧ್ಯದಲ್ಲಿ ಬಿಟ್ಟು ಹೋಗ್ತೀರ. ಅಗ್ರೀಡ್. ಅಷ್ಟೇ. ಅಗ್ರೀಡ್. ಸೊ ನಿಮ್ಮ ಡ್ರೈವ್ ಏನಿದೆ ಅದು ನಾವು ಕಂಡ್ಕೋಬೇಕು. ವಾಟ್ ಎವರ್ ಯುವರ್ ಡ್ರೈವ್ ಇಸ್, ಜನ ಏನು ಬೇಕಾದ್ರೂ ಮಾತಾಡಲಿ, ನೀವು ಮಾಡ್ಕೊಂಡು ಹೋಗ್ತೀರಾ ಕೆಲಸನ ಆರಾಮಾಗೆ. ಅಲ್ಲ, ಬಟ್ ಆ ಟೈಮಲ್ಲಿ ಅಷ್ಟು ಪೀಕ್ ಇದ್ದಾಗ ತುಂಬ ಜನ ಆರ್ ಲೈಕ್ ಇದರ್ ಟೂ ಥಿಂಗ್ಸ್ ಆಗಿರ್ಬೋದು. ಒಂದು ಪ್ರಪೋಸಲ್ಸ್ ಬಂದಿರಬೇಕು, ಇಲ್ವೋ ನೀವು ಫ್ಲಿಪ್ ಆಗಿರೋದು ಆಗಿರಬೇಕು. ಎರಡು ಆಗಿರೋ ಸಾಧ್ಯತೆಗಳು ಇತ್ತ? ಇಲ್ಲ, ಫ್ಲಿಪ್ಪೇನು ಜಾಸ್ತಿನೂ ಆಗಿಲ್ಲ. ನಾನು ಫ್ಲಿಪ್ ಆಗಿದ್ರೆ ಮನೆಯಲ್ಲಿ ಫ್ಲಿಪ್ ಮಾಡಿರೋರು ನನ್ನ. ಐ ಜಸ್ಟ್ ಹ್ಯಾಡ್ ಲೈಕ್ one major relationship. It didn't work out ಅಷ್ಟೇನೇನಿಲ್ಲ. It didn't work out. It was a peaceful ಇದು, and it's fine. ಅದೇ ಹೇಳಲ್ಲ ನಾನು, your intention has to be right. Your intention has to be right. ನಿಮ್ಮ ಇಂಟೆನ್ಷನ್ ಟು ಬಿ ಅ ಪ್ಲೇ ಬಾಯ್ ಅಂದರೆ ಖಂಡಿತ ಉದ್ಧಾರ ಆಗಲ್ಲ. Your intention. ನಿನಗೆ ಹೆಸರಿದೆ, ಏನೋ ಲುಕ್ಸ್ ಇದೆ ಅಂದ್ಕೊಂಡು ಅದೇ ನಿನ್ನ ಏನೋ ಅಸ್ತ್ರ ಮಾಡಿಕೊಂಡು ಆಟ ಆಡೋಕ್ಕೆ ನೋಡಿದ್ರೆ ಕರ್ಮ ನಿನ್ನ ಬಿಡಲ್ಲ. ಬಟ್ ಟೆಲ್ ಮಿ ಒನ್ ಥಿಂಗ್, ತಲೆಯಲ್ಲಿ ಇರುತ್ತಾ ಅಂದರೆ ಐ ಆಮ್ ನೋಟಿಸಬಲ್, ನಾನು ತುಂಬ ಚೆನ್ನಾಗಿದ್ದೀನಿ ನೋಡೋದಕ್ಕೆ, ಅಂದರೆ ಲೈಕ್ ಐ ನೋ ಐ ಆಮ್ ಅವೇರ್ ಆಫ್ ಇಟ್ ಅಂತಿರುತ್ತಾ?
ಸಿ ಒಂದು ಹೇಳ್ತೀನಿ, ಇವನ್ ಐಶ್ವರ್ಯ ರಾಯ್ ವಿಲ್ ಬಿ ಕಾನ್ಷಿಯಸ್ ಅಬೌಟ್ ಹರ್ ಸೆಲ್ಫ್, ಎನಿಬಡಿ ಫಾರ್ ದಟ್ ಮ್ಯಾಟರ್. ಯಾಕಂದರೆ ಒಳಗೆ ಆತ್ಮ ಏನಿದೆ ಅದಕ್ಕೆ ಇದಿಲ್ಲ. ಆತ್ಮ ಏನಿದೆ ಅದು ನಿಮ್ಗೆ ಅನ್ಸ್ಬೋದು ಇವನೇನೋ ಡೌ ಮಾತಾಡ್ತೀನಿ. ಖಂಡಿ ನಾನು ಯಾಕೆ ಹಂಗೆ ಕಾಣಿಸ್ತಿದ್ದೀನ, ನಾನು ನಿಮ್ಗೆ ಆ ಥರ ಅನ್ಕೊಂತಿದ್ದೀನ. ಬಟ್ ಇದು ಸತ್ಯ. ವಿ ಆರ್ ಆಲ್ ಚೇಸಿಂಗ್ ಸಮಥಿಂಗ್ ಫ್ರಮ್ ಇನ್ಸೈಡ್. ನೋ, ಬಿಕಾಸ್ ಯಾಕಂದ್ರೆ ನಾನು ಆ ಆ್ಯಂಗಲಿಂದ ಹೆಂಗೆ ಅನ್ಸುತ್ತೆ ಅಂತ ತಿಳ್ಕೊಳ್ಳೋ ಅದೇ ಹೇಳಿದ್ನಲ್ಲ, ಒಳಗೆ ವಿ ಆರ್ ಆಲ್ ಚೇಸಿಂಗ್ ಸಮಥಿಂಗ್. ನೀವೇನೋ ಚೇಸ್ ಮಾಡ್ತಿದ್ದೀರಾ, ನಾನು ಆ್ಯಕ್ಚುಲಿ ಐ ವರ್ಕ್ ಫಾರ್ ದಿಸ್. ಅಂದರೆ ನನ್ನ ತಂದೆ ತಾಯಿ ಒಳ್ಳೆ ಜೀನ್ಸ್ ಕೊಟ್ಟಿದ್ದಾರೆ, ಬಟ್ ನನ್ನ ಸ್ಕೂಲ್ ಕಾಲೇಜ್ ಫೋಟೋಗಳು ನೋಡ್ಬಿಟ್ರೆ ನಕ್ಬಿಡ್ತೀರಾ ನೀವು. ಇದೆಯಾ ಅದಾದ್ರು? ಐ ಮೀನ್ ಐ ಡೋಂಟ್ ಹ್ಯಾವ್ ಇಟ್ ರೈಟ್ ನೌ. ನೋಡಿದವ್ರು ಯಾರೂ ಅನಿಸಿರ್ಲಿಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ. ಅಂದರೆ ಐ ಡಿಂಟ್ ಹ್ಯಾವ್ ದ ರೈಟ್ ಸ್ಟ್ರಕ್ಚರ್. ಆ್ಯಂಡ್ ನನಗೆ ತುಂಬ ಕಾನ್ಷಿಯಸ್ ಇದ್ದೆ ನಾನು. ಇವಾಗಲೂ ಕಾನ್ಷಿಯಸ್ ಇದ್ದೀನಿ ತುಂಬ, ಬಟ್ ಅವಾಗಂತೂ ತುಂಬ ಕಾನ್ಷಿಯಸ್ ಇದ್ದೆ. ಅಂದರೆ ಹೆದರ್ಕೋತಾ ಇದ್ದೆ ಮಾತಾಡೋಕ್ಕೆ. ಹುಡುಗಿರಂದರೆ ಓಡೋಗ್ತಿದ್ದೆ ಒಂದಷ್ಟು ದೂರ. ಆ್ಯಂಡ್ ಐ ಟು ಗೆಟ್ ಮೈ ಪ್ರಾಪರ್ ಫಿಟ್ನೆಸ್ ರೈಟ್ ಒಂದು. ಅದಾದಮೇಲೆ ನನ್ನ ಅದಕ್ಕಿಂತ ಫಿಟ್ನೆಸ್ಗಿಂತ ಇಂಪಾರ್ಟೆಂಟ್ ಮೈ ಏನಂತಾರೆ ಸೆಲ್ಫ್ ಕಾನ್ಫಿಡೆನ್ಸ್, ಒಂದು ಅವೇರ್ನೆಸ್ಸು. ಆ್ಯಂಡ್ ಆಲ್ಸೋ ಈ ಮಿಡ್ಲ್ ಕ್ಲಾಸ್ ಮೆಂಟ್ಯಾಲಿಟಿ ಒಂದಿರುತ್ತೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮೆಂಟ್ಯಾಲಿಟೀಸ್ ಆ್ಯಕ್ಚುಲಿ. ಅದು ನಿಮ್ಮನ್ನ ಏನೋ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ, ಆಲ್ಸೋ ತುಂಬ ಲೋಗೋ ತಳ್ಳುತ್ತೆ. ಐ ಆಮ್ ಸೋ ಗ್ಲಾಡ್ ಸಮ್ಮನ್ ಇಸ್ ಟಾಕಿಂಗ್ ಮಿಡಲ್ ಕ್ಲಾಸ್ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ. ಇದರ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತಲೂ ಬರ್ತಿಲ್ಲ. ಪ್ರಾಪರ್ ಅಂದರೆ ನಂದೆಲ್ಲ ಪ್ರಾಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಅಂದರೆ ಅದು ಆ ಮೆಂಟ್ಯಾಲಿಟಿ ಇದೆಯಲ್ಲ, ಅದೇ ಹೇಳಿದ್ನಲ್ಲ, ಅದು ನೈಟ್ರೋ ಬೂಸ್ಟ್ ಥರನೂ ಆಗುತ್ತೆ ಅಥವಾ ಒಂದು ಬಿಗ್ ಬ್ಯಾರಿಕೇಡ್ ಥರನೂ ಆಗುತ್ತೆ. ನನಗೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಬ್ಯಾರಿಕೇಡ್ ಥರ ಆಗಿತ್ತು. ಅಂದರೆ ಮೈ ಥಿಂಕಿಂಗ್, ಪಾಪ ನನ್ನ ಪೇರೆಂಟ್ಸ್ ಡಿಡ್ ಎವ್ರಿಥಿಂಗ್ ಟು ಮೇಕ್ ಮೀ ಫೀಲ್ ಗುಡ್. ಅವ್ರು ನಾವೇ ಆಸ್ತಿ, ನಮ್ಮನ್ನೇ ಆಸ್ತಿ ಥರ ಬೆಳೆಸಿದ್ದಾರೆ. ಇವತ್ತರೆಗೂ ನಮ್ಮ ಅಣ್ಣ, ನನ್ನ ಟಚ್ ವುಡ್. ಯು ಹ್ಯಾವ್ ಎನ್ ಓಲ್ಡರ್ ಬ್ರದರ್? ಹೌದು, ಅಣ್ಣ. ವಿ ಆರ್ ಇನ್ ಅ ವೆರಿ ಡೀಸೆಂಟ್ ಬ್ಲೆಸ್ಡ್ ಪ್ಲೇಸ್. ಮೈ ಬಿಗ್ಗೆಸ್ಟ್ ಮೋಟಿವೇಶನ್ ಇಸ್ ಮೈ ಪೇರೆಂಟ್ಸ್ ಓನ್ಲಿ. ಅಂದರೆ ಹೇಗೆ ನಮ್ಮನ್ನ ಬೆಳೆಸಿದ್ದಾರೆ. ಬಟ್ ಆ ಇನ್ಸೆಕ್ಯೂರಿಟಿನ ಅದು ಪಾಪ ನಮ್ಮ ಕೈಲಿದೆ. ನಾವು ಅದನ್ನ ಓವರ್ಕಮ್ ಮಾಡಬೇಕು. ಅದು ಎಷ್ಟೇ ಕಾಸಿದ್ರೂ ಅದು ಆಗೋದಿಲ್ಲ. ಒಳಗಿಂದ ಆಗಬೇಕು ಬದಲಾವಣೆ. ಅದು ಐ ಹ್ಯಾಡ್ ಟು ಚೇಂಜ್ ದ್ಯಾಟ್. ಒಂದು ಕಾನ್ಫಿಡೆನ್ಸ್ ಡೆವಲಪ್ ಮಾಡಬೇಕಿತ್ತು. 4 ಜನರ ಮುಂದೆ ಮಾತಾಡೋ ಒಂದು ಏನಂತಾರೆ ಧೈರ್ಯ ಬರಬೇಕಿತ್ತು. ಆ್ಯಂಡ್ ಒಪಿನಿಯನ್ನ ಸ್ಟೇಟ್ ಮಾಡೋ ಧೈರ್ಯ ಬರಬೇಕಿತ್ತು. ಅದೆಲ್ಲ ಸ್ವಲ್ಪ ಕಮ್ಮಿ, ಸ್ಲೋ ಡೆವಲಪ್ ಆಯಿತು. ಐ ಮೀನ್ ಅಷ್ಟು ಈಸಿ ಅಲ್ಲ. ಬಟ್ ವಿ ಥಿಂಕ್ ಸಿ ಅದೇ ಅಲ್ಲ, ನೋಡೋರಿಗೆ ನೋಡು ಗುರು ಇವನು ಚೆನ್ನಾಗಿದ್ದಾನೆ, ಆರಾಮಾಗೆ ಎಷ್ಟು ಬೇಗ ಸಿಕ್ಬಿಟ್ರೈತೆ ಇವನಿಗೆ ಸಕ್ಸಸ್ಸು ಅನ್ನೋ ಥರ ಅನಿಸ್ಬಿಡುತ್ತೆ. ಇಲ್ಲ ಅಂದರೆ ತುಂಬ ದಟ್ ಫಿಲ್ಮ್ ಸ್ಕೂಲ್ ಹೇಳಿದ್ನಲ್ಲ 2 years. ನಾನು ಯಂಗೆಸ್ಟು ನನ್ನ ಬ್ಯಾಚಲ್ಲಿ. ನಾನು 17 ಇದ್ದೆ. ಬೇರೆಯವರೆಲ್ಲ 30+, ಲೇಟ್ 20s, early 40s. ಅದು ಪ್ರೊಫೆಷ್ನಲ್ ಕೋರ್ಸ್ ಅಲ್ವಾ. ಸೊ ನಾನು ಅವ್ರ ಜೊತೆ ಬ್ಲೆಂಡ್ ಆಗಬೇಕಿತ್ತು. ನಾನು 17 ಜಯನಗರ ಬೆಳೆದವನು. ಅಲ್ಲಿ ಎಲ್ಲ ತುಂಬ ಜೀವನ ನೋಡಿರೋರು ಬಂದಿದ್ದಾರೆ. ಅಂದರೆ ಕಲ್ತಿದ್ದು ತುಂಬ ಕಲಿತೆ ಅಲ್ಲಿ. ಅಂದರೆ ಪ್ರೊಫೆಸರ್ಸಿಂದ, ಫ್ರೆಂಡ್ಸಿಂದ ಹೇಗೆ. ಆ್ಯಂಡ್ ಒಂದು ಒಳ್ಳೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಯಿತು ನನಗೆ. ಜನರನ್ನ ಹೇಗೆ ನೋಡ್ಬೇಕು ನಾವು. ಅವೇರ್ನೆಸ್ ಕ್ರಿಯೇಟ್ ಆಯಿತು. ಒಬ್ಬ ಆ್ಯಕ್ಟ್ರಿಗೆ ಅವೇರ್ನೆಸ್ ತುಂಬ ಮುಖ್ಯ ಆಗುತ್ತೆ. ಅವೇರ್ನೆಸ್ ಅಂದರೆ ಏನಪ್ಪ ಅಂದರೆ, ನಾನಿಲ್ಲಿ ಕೂತಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಏನು ನಡೀತಿರ್ಬೋದು, ಅಥವಾ ಅವ್ರು ನನ್ನ ಬಗ್ಗೆ ಅವ್ರೇನು ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ವಿ ಹ್ಯಾವ್ ಟು ಬಿ ಅವೇರ್ ಆಫ್ ದಟ್ ಪ್ಲೇಸ್ ವೆನ್ ಯು ಆರ್ ಆ್ಯಕ್ಟಿಂಗ್ ಕಂಪ್ಲೀಟಾಗಿ. ಅಥವಾ ಯಾರೋ ಬೇರೆ ಕೋ-ಆ್ಯಕ್ಟರ್ ಅದೇ ಫೀಲಿಂಗ್ ಅನ್ಕಂಫರ್ಟಬಲ್, ಮೇಕ್ ದಟ್ ಪರ್ಸನ್ ಫೀಲ್ ಕಂಫರ್ಟಬಲ್. ಆರ್ ಆಮ್ ಐ ಫೀಲಿಂಗ್ ಅನ್ಕಂಫರ್ಟಬಲ್ ಅಂತ ನಾನು ಅವೇರ್ ಅದ್ರ ಬಗ್ಗೆ ನಾನು ಕಾನ್ಷಿಯಸ್ ಆಗಿಬಿಟ್ಟು ಐ ಶುಡ್ ಗೆಟ್ ಔಟ್ ಆಫ್ ಇಟ್. ಇಲ್ಲಾಂದರೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ. ಆಗುತ್ತೆ, ಚಾನ್ಸೇ ಇಲ್ಲ. ಕಂಪ್ಲೀಟ್ ಟಾಪ್ ಟು ಬಾಟಮ್ ಯು ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಆ್ಯಂಡ್ ಆ ಒಂದು ಪ್ರಾಸೆಸ್ಸಲ್ಲಿ ಯು ಬಿಕಮ್ ವೆರಿ ಹಂಬಲ್. ಅಗ್ರೀಡ್. ಯು ಬಿಕಮ್ ಸೋ ಹಂಬಲ್ ದ್ಯಾಟ್ ನಿಂಗೆ ಅನ್ಸೋಕ್ಕೆ ಶುರು ಆಗುತ್ತೆ ಯು ಆರ್ ನಥಿಂಗ್. ಯು ಆರ್ ನಥಿಂಗ್ ಟು ಬಿ ಆನೆಸ್ಟ್. ಸಂಬಡಿ ಈಸ್ ಪ್ಲೇಯಿಂಗ್ ದ ಗೇಮ್, ಯು ಆರ್ ಅಪಾನ್ ಇನ್ ದ್ಯಾಟ್. ಇದು ನಾನು ಸುಮ್ಮನೆ ಒಂದು ಫಿಲಾಸಫಿಕಲ್ ಮಾತು ಹೇಳ್ತಿಲ್ಲ. ಇಲ್ಲ ಐ ಆಮ್ ಏಬಲ್ ಟು ಕೋರಿಲೇಟ್ ಯಾವ ಆ್ಯಂಗಲಿಂದ ಅಂತ.
ಅದು ನನಗೆ ಪ್ರಾಕ್ಟಿಕಲಾಗಿ ಅರ್ಥ ಆಗಿದ್ದು ವೆನ್ ಐ ಹಿಟ್ 21 ಆ್ಯಂಡ್ ವೆನ್ ಐ ಹಿಟ್ 1 TRPs. 21 and 1. ಓಕೆ. ಅದೆರಡು ನೋಡಿದಾಗ ನನಗದು ಪ್ರಾಕ್ಟಿಕಲಾಗೂ ಅರ್ಥ ಆಯಿತು. ಆ್ಯಂಡ್ ನೌ ಐ ಫೀಲ್ ಅಮೇಝಿಂಗ್. ಡೋಂಟ್ ಯು ಥಿಂಕ್ ಸೊ ಅಟ್ ದ್ಯಾಟ್ ಏಜ್, ದ್ಯಾಟ್ ಪರ್ಟಿಕ್ಯುಲರ್ ಏಜಲ್ಲಿ ಈಗ ಹೌ ಓಲ್ಡ್ ಆರ್ ಯು ವಿಜಯ್? 36, 35, 36. ಸಿ ಈಗ ಒಂದು 36ಗೆ ಅಂದರೆ ಲೈಕ್ ಲೇಟ್ 30ಸಲ್ಲಿ ನಮಗಿರೋಂಥ ಒಂದು ಮೆಚುರಿಟಿ ಲೆವೆಲೇ ಬೇರೆ ಅಂತ ಅನ್ಕೊಳ್ಳೋಣ. 21ಗೆ ಅಂತಂದ ಆ ಮೆಚುರಿಟಿ ಲೆವೆಲ್ಗೆ ಎಷ್ಟೇ ನಾನು ಈ ಒಂದು ಮಾತನ್ನು ತುಂಬ ಸಲ ಹೇಳ್ತೀನಿ, ಕೆಲವರು 21, 22 ವರ್ಷಕ್ಕೆ ವಾವ್ ಏನು ಸೆನ್ಸಿಬಲ್ ಆಗಿದ್ದಾರೆ, ಎಷ್ಟು ಮೆಚುರಿಟಿ ಟೇಬಲ್ಗೆ ತಂದಿದ್ದಾರೆ ಅಂತ ಹೇಳ್ತಾರೆ. ಕರೆಕ್ಟ್, ಅದು ಸೆನ್ಸಿಬಲ್ಲು ನಿನಗೆ ಅನುಭವದ ಮೇಲೆ ಇರುತ್ತೆ. ಬಟ್ ಅದ್ರ ಮೇಲೆ ನಿನ್ನ ಏಜ್ ಅನುಭವ ಅಂತಿರುತ್ತಲ್ಲ, ಇಟ್ ಮೇಕ್ಸ್ ಯು ಬಿಹೇವ್ ಅಕಾರ್ಡಿಂಗ್ ಟು ಯುವರ್ ಏಜ್ ಅಟ್ ದಟ್ ಟೈಮ್. ಎಷ್ಟೇ ಏನೇ ಇದ್ರೂ ಕೂಡ ಆ ಟೈಮ್ಸ್ ಫ್ಲಿಪ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಅಂತ ಅನ್ಸುತ್ತೆ. ಹಾಂ, ಈ ಪ್ರಶ್ನೆ ಆಗಲಿ ಕೇಳಿದ್ರಲ್ಲ, ಈಗ ನಂಗೆ ಉತ್ತರ ಕರೆಕ್ಟಾಗಿ ಬಂದಿದೆ ಹೇಳ್ತೀನಿ. ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಅಂದರೆ ನಮ್ಮ ಪೇರೆಂಟ್ಸನ್ನು ಕೂರಿಸ್ಕೊಂಡು ವಿ ಹ್ಯಾಡ್ ಅ ಕಾನ್ವರ್ಸೇಷನ್, ಈ ಥರ ಇರುತ್ತೆ ಇಂಡಸ್ಟ್ರಿ, ಹಿಂಗೆ ಇರುತ್ತೆ, ನೀನು ನಿಜವಾಗ್ಲೂ ಸಾಧನೆ ಮಾಡಬೇಕು ಅಂದರೆ ಪೇಷನ್ಸ್ ಬೇಕು. ನಿನ್ನ ಸಕ್ಸಸ್ಸು 20ಸಲ್ಲಿ ಬರ್ಬೋದು, 30ಸಲ್ಲಿ ಬರ್ಬೋದು, 40ಸಲ್ಲೂ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ನೀನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದೆಯಾ, ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳೋಕೆ ರೆಡಿ ಇದೆಯಾ? ರೆಡಿ ಇಲ್ಲ ಅಂದರೆ ಹೋಗಬೇಡ, ಬಿಕಾಸ್ ಅದು ನಿನ್ನ ತಲೆ ತಿರುಗಿಸತ್ತೆ 100%. ಬಟ್ ನನ್ನ ಮೈಂಡಲ್ಲಿ ಅದು ಅಗ್ನಿ ಸಾಕ್ಷಿಲಿ ಏನಾಯಿತು, ಅದು ನನ್ನ ಪ್ರಕಾರ ಇಟ್ ಈಸ್ ನಾಟ್ ದ ಸಕ್ಸಸ್ ದಟ್ ಐ ಆಮ್ ಲುಕಿಂಗ್ ಫಾರ್. ಜನರು ಏನು ನೋಡ್ತಿದ್ದಾರೆ ಅವ್ರಿಗೆ ಅದು ಸಕ್ಸಸ್ ಅಂತ ಅನ್ಸ್ಬೋದು, ಇಂಡಸ್ಟ್ರಿ ಅವ್ರಿಗೆ ಓಕೆ ಇವ್ನಿಗೆ ಹೆಸರು ಬಂದ್ಬಿಡ್ತು ಅಂತ. ನೋ, ಅದು ಐ ಆಮ್ ಲುಕಿಂಗ್ ಫಾರ್ ಡಿಫ್ರೆಂಟ್ ಕೈಂಡ್ ಆಫ್ ಸಕ್ಸಸ್. ಆ ಸಕ್ಸಸ್ ಏನು ಅಂತ ಮೇ ಬಿ ಇನ್ ಮೈ 50s ನಾನು ಅದನ್ನ ಹೇಳ್ತೀನಿ ಇದೆ ಕೂತ್ಕೊಂಡು ಅಕಸ್ಮಾತ್. ಸ್ಟಿಲ್ ಯು ಹ್ಯಾವ್ ನಾಟ್ ಫಿಗರ್ಡ್ ಔಟ್? ನೋ, ಐ ನೋ ವಾಟ್ ಇಟ್ ಇಸ್. Can I ask what it is? No, I mean, ನನಗೇನು ಪ್ರಯೋಜನ ಹೇಳಿ? ಅಲ್ಲ ಅದು ನಾನು ಆದಾಗ ಇದ್ರ ಬಗ್ಗೆ ಮಾತಾಡ್ದ ಇವನು ಅಂತ ಗೊತ್ತಾಗತ್ತೆ. ಮೈ ಸಕ್ಸಸ್ ಇಸ್ ಡಿಫ್ರೆಂಟ್. ನನ್ನ ಸಕ್ಸಸ್ಸು ಇಲ್ಲಿ ಬಾಕ್ಸ್ ಆಫೀಸಲ್ಲಿ ಚೆನ್ನಾಗಾಗ್ಬಿಟ್ಟು ಟು ಹ್ಯಾವ್ ಲೈಕ್ ಅ ನಾನ್-ಟಾರ್ಜ್ ಅರೌಂಡ್ ಮೀ ಆ್ಯಂಡ್ ಟು ಡ್ರೈವ್ ಫ್ಯಾನ್ಸಿ ಕಾರ್ಸ್, ನೋ, ದಟ್ಸ್ ನಾಟ್ ಮೈ ಸಕ್ಸಸ್. ನೋ, ಇಟ್ ಇಸ್ ಗುಡ್. ಅಂದರೆ ಕೆಲವ್ರಿಗೆ ಅದು ಇರುತ್ತೆ, ಕರೆಕ್ಟ್. ಅಂದರೆ ಕೆಲವ್ರಿಗೆ, ನನಗೂ ಬೇಕು, ಐ ಲವ್. ಡಿಸ್ಕ್ಲೇಮರ್ ಹಾಕೋ ಅವಶ್ಯಕತೆ ಇಲ್ಲ ಬಿಡಿ. ಇಲ್ಲ, ಹೇಳಿದ್ದು ಅಂದರೆ ನನ್ನ ಸಕ್ಸಸ್ ಬೇರೆ ಇದೆ, ನಾನು ನೋಡ್ತಿರೋದು ಬೇರೆ ಇದೆ. ಅಂದರೆ ರಿಲೇಟೆಡ್ ಟು ಸಿನಿಮಾ ಓನ್ಲಿ. ಸಿನಿಮಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಅದು ನಾನು ಅದನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಇಟ್. ನಂತರನೇ ತುಂಬ ಜನ ಕಲಾವಿದರು ಐ ಹ್ಯಾವ್ ಟೇಸ್ಟೆಡ್, ಅಂದರೆ ಇವಾಗ ನಂಗೆ ಅನಿಸುತ್ತೆ ಅವಾಗ ನಂಗೆ ಸಿಕ್ಕಿದ್ದು ಪಾರ್ಟ್ಲಿ ಒಂದು ಸಕ್ಸಸ್ ಅಂತ. ಬಟ್ ಆ ಥರ ಸ್ವಲ್ಪ ಜನ ನೋಡ್ತಿದ್ದಾರೆ. ಐ ಮೀನ್ ದೇವ್ ಎಕ್ಸ್ಪೀರಿಯನ್ಸ್ ದಟ್ ಸಕ್ಸಸ್ ಆ್ಯಂಡ್ ದೇರ್ ವೇಟಿಂಗ್ ಇನ್ ದ ಡಾರ್ಕ್ ಫಾರ್ ದೇರ್ ಟೈಮ್. ಐ ಆಮ್ ಆಲ್ಸೋ ಒನ್ ಆಫ್ ದೋಸ್ ಬಾಯ್ಸ್. ಐ ನೋ ವಾಟ್ ಇಟ್ ಈಸ್ ನೌ ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮೈ ಟೈಮ್ ಟು ಪೌನ್ಸ್ ಆನ್ ಇಟ್. ಅಮೇಝಿಂಗ್. ಆ ಥರ ತುಂಬ ಜನ ಕ್ವೈಟ್ ಆಗಿದ್ದಾರೆ. ಇನ್ನು ಕೆಲವರು ನಾಯ್ಸ್ ಮಾಡ್ತಿದ್ದಾರೆ. ಅದು ಅಂದರೆ ಅಂದರೆ ಅವರ ಒಂದು ಸ್ಟ್ರಾಟಜಿ, ವೇ ಆಫ್ ವರ್ಕಿಂಗ್. ಅದು ತಪ್ಪೇನಿಲ್ಲ. ನನಗೆ ಐ ವಾಂಟ್ ಟು ಬಿ ಕ್ವೈಟ್. In fact, disappearing is better for me. Do you think so? You belong to I should not speak, my work should speak. ಅವಾಗಿಂದನು ಇನ್ಫ್ಯಾಕ್ಟ್ ನೀವು ನನ್ನ ಫಸ್ಟ್ ಪ್ರೆಸ್ ಮೀಟಲ್ಲಿ ಕ್ರೇಜಿ ಲೋಕದಲ್ಲಿ ಹಿಂಗೆ ಪ್ರೆಸ್ ಅವ್ರು ಯಾರೋ ಜರ್ನಲಿಸ್ಟ್ ಯಾರೋ ಕೇಳಿದ್ರು, ನಾನು ಕೆಲಸ ಮಾಡಿರ್ತೀನಿ ಅದ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ದೆ. ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ನೀವೇ ಹೇಳ್ತೀರಾ ಅಂತ. ಅವ್ರು ಇನ್ಫ್ಯಾಕ್ಟ್ ಆ ಸಿನಿಮಾ ರಿಲೀಸ್ ಆದಮೇಲೆ ಬರೆದಿದ್ರು ಕೂಡ, ಅವ್ನು ಹೇಳಿದ್ದ ಅವ್ನ ಕೆಲಸ ಮಾತಾಡಿದೆ ಅಂತಲೂ ಬರೆದಿದ್ರು ಪಾಪ. ಸೂಪರ್, ವೆರಿ ಸ್ವೀಟ್ ಆಫ್. ಐ ಥಿಂಕ್ ಆಲ್ ದೀಸ್ ಥಿಂಗ್ಸ್, ಇದು ನನಗೆ ಐ ಫೈಂಡ್ ಇಟ್ ವೆರಿ ಸ್ಯಾಟಿಸ್ಫೈಯಿಂಗ್. ದೀಸ್ ಆರ್ ದ ಸಕ್ಸಸ್ ದಟ್ ಐ ಆಮ್ ಲುಕಿಂಗ್ ಫಾರ್. ಬಟ್ ಎಲ್ಲರಿಗೂ ಮೆಂಟಲಿ ಎಲ್ಲೋ ಒಂದು ಕಡೆ ರೀಚ್ ಆಗಬೇಕಂತ ಇರುತ್ತೆ. ನಿಮಗೂ ಇದೆ, ನಮಗೂ ಇದೆ, ಎಲ್ಲರಿಗೂ ಇರುತ್ತೆ. ಅದು ನಾನು ಹೇಳೋದು ಬೇಡ ಅಲ್ಲಿ ಬಂದಾಗ. ಬಟ್ ಅದು ಇವತ್ತು ನಾಳೆ ಆಗತ್ತಂತ ಹೇಳ್ತಾ ಇಲ್ಲ ನಾನು. ಇಟ್ ವಿಲ್ ಟೇಕ್ ಟೈಮ್. ಇವಾಗ ಸ್ವಲ್ಪ ಗ್ರೇ ಆಗಿದೆ, ಫುಲ್ ಗ್ರೇ ಆದ್ಮೇಲೆ ನೋ ಸಿ, ಈ ಗ್ರೇ ಈಸ್ ಬೆಟರ್ ದ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಗ್ರೇ. ಇಟ್ಸ್ ಅ ವೆರಿ ವೆರಿ ಲೇಮ್ ಜೋಕ್. ಸೊ ಇಷ್ಟು ಗ್ಯಾಪಲ್ಲಿ ಈ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ನಿಮ್ಮ ಹೆಂಡತಿನ ಎಲ್ಲಿ ಮೀಟ್ ಮಾಡಿದ್ದು? ನಮ್ದು ಅರೇಂಜ್ ಮ್ಯಾರೇಜ್. ನಮ್ಮದು ಅದೇ ಹೇಳಿದ್ದು, ಅದು ಹೆಂಗೆ ಈ ಥರ ತುಂಬ ಅನ್ಯೂಶಲ್, ನಂಗೆ ಅಕ್ಸೆಪ್ಟೆನ್ಸೇ ಆಗಲ್ಲ ಅದು. ಅಂದರೆ ನನಗೆ ಇದಕ್ಕೆ ಮುಂಚೆ ಮಾತಾಡ್ತಿದ್ವಲ್ಲ, ಅಂದರೆ ಸಮ್ವೇರ್
ಐ ವಾಂಟೆಡ್ ಟು ಹ್ಯಾವ್ ಅ ಪಾರ್ಟ್ನರ್ ಫ್ರಮ್ ಅ ಡಿಫ್ರೆಂಟ್ ಇದು Field. ಫೀಲ್ಡ್. ಯಾಕೆಂದರೆ ನನಗನ್ಸೋದು ಏನು ಅಂದರೆ ಒಂದೇ ಇದ್ರೆ ಎಲ್ಲೋ ಒಂದು ಕಡೆ ಬೋರ್ ಆಗಿಬಿಡುತ್ತೆ. ಆ್ಯಂಡ್ ಸಮ್ಹೌ ನೋಯಿಂಗ್ಲಿ ಆರ್ ಅನೋಯಿಂಗ್ಲಿ ವಿಲ್ ಬಿ ಚೇಸಿಂಗ್ ದ ಸೇಮ್ ಥಿಂಗ್. ಇಟ್ ಡಸಂಟ್ ವರ್ಕ್ ಅಂತ. ಐ ಮೀನ್ ಅದೇ ಒಬ್ರೊಬ್ರಿಗೂ ಒಂಥರ. ನನಗೆ ಶೀ ನನ್ನ ಹೆಂಡತಿ ಹೆಸರು ಚೈತ್ರ. ಸೂಪರ್. ಆ್ಯಕ್ಚುಲಿ ಶೀ ಈಸ್ ಮೈ ಫ್ರೆಂಡ್ ಸಿಸ್ಟರ್. ಫ್ರೆಂಡ್ ಸಿಸ್ಟರ್. Yeah, ಬಾಬಾ yeah, ಬಾಬಾ. ಒಂದು ಐ ಓ ಥಿಂಕ್ ಈ ಲೋಕ ಇಲ್ಲ 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 ಈ ಲೋಕ. ನೋವೇರ್ ಕ್ಲೋಸ್ ಟು ದಟ್. ಅಲ್ವೇ ಅಲ್ಲ. ಬಟ್ ಯು ನೋ ವಾಟ್ ಐ ಮೆಂಟ್. I know. ಅದು ಲವ್ ಮ್ಯಾರೇಜ್, ಇದು ಅರೇಂಜ್. ಓಕೆ. ಇಟ್ ವಾಸ್ ವೆರಿ ಐ ಮೀನ್ ವೆರಿ ಆಬ್ವಿಯಸ್. ಅಂದರೆ ಒಂದು ಟೈಮಲ್ಲಿ ಪೇರೆಂಟ್ಸ್ಗೆ ಸಮ್ಹೌ ಅಣ್ಣಂಗೆ ಮದುವೆ ಆಯಿತು ಆ್ಯಂಡ್ ಓಕೆ ಇವ್ನಿಗೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಅವ್ರಿಗೆ ಏನೋ ಅನಿಸ್ಬಿಟ್ಟಿತ್ತು ಇವನು ಅಕಸ್ಮಾತ್ ಕೈ ತಪ್ಪೋಗ್ಬಿಡ್ತಾನೆ, ಅಂದರೆ ಮಾಡಲಿಲ್ಲ ಅಂದರೆ ನಾವು ಫೋರ್ಸ್ಫುಲ್ ಆಗಿ ಅಥವಾ ಇನಿಷಿಯೇಟಿವ್ ನಾವು ತೊಗೊಂಡಿಲ್ಲ ಅಂದರೆ ಮದುವೆನೇ ಆಗಲ್ಲ. ಇವನು ಹಂಗೆ ಇದು ಬಿಡ್ತಾನೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಅದೇ ಟೈಮಲ್ಲಿ ಇನ್ಫ್ಯಾಕ್ಟ್ ನಾನು ಇದುವರೆಗೂ ನಾನು ನೋಡಿದ್ದೇ ಒಂದು ಹುಡುಗಿ, ಅಂದರೆ ಅರೇಂಜ್ ಮ್ಯಾರೇಜ್. ಓ ಹೌದಾ? ದಟ್ ಈಸ್ ಹರ್ ಅಷ್ಟೇ. ಅಂದರೆ ನಥಿಂಗ್ ವಾವ್ ಅದು ಆಯಿತು ಅಷ್ಟೇ. ನೋ ಬಟ್ ಅದು ಪುಣ್ಯ ಮಾಡಿರ್ಬೇಕು ಐ ಮೀನ್ ಯಾ ಡೆಫಿನೆಟ್ಲಿ ಯಾ ಅಲ್ವಾ? ಅಂದರೆ ಸೀಯಿಂಗ್ ದ ವರ್ಲ್ಡ್ ಪುಣ್ಯ ಮಾಡಿರ್ಬೇಕು. ಎಕ್ಸಾಕ್ಟ್ಲಿ. ಹೌದು ಯಾ. ಹೌದು. ಹಿಂಗೆ ಕಾನ್ವರ್ಸೇಷನಲ್ಲಿ ಮೈ ಮಾಮ್ ವಾಸ್ ಟಾಕಿಂಗ್ ಟು ಮೈ ಫ್ರೆಂಡ್. ಈಸ್ ತುಂಬ ಹಳೆ ಪರಿಚಯನೇ ಫ್ರೆಂಡು, ಮೋರ್ ದೆನ್ 2013 ಒಂದು 10 years ಫ್ರೆಂಡ್ಶಿಪ್ಪು. ಅಂದರೆ ಒಂದು ಗ್ಯಾಂಗ್ ಇದೆ, ಒಂದು ಬಾಯ್ಸ್ ಆಫ್ 13. ಅದರಲ್ಲಿ ಇಂಜಿನಿಯರಿಂಗ್ ನನ್ನ ಫ್ರೆಂಡ್ ಫಸ್ಟ್ 6 ಬಾಯ್ಸ್ ಆರ್ ಫ್ರಮ್ ಕಾಲೇಜ್, ಸ್ಕೂಲ್ ಆ್ಯಂಡ್ ಕಾಲೇಜು. ಇನ್ನು ನೆಕ್ಸ್ಟ್ 6 ಬಂದು ನೆಕ್ಸ್ಟು 7 12 ಬಾಯ್ಸ್ ಆಫ್ 12. ನೆಕ್ಸ್ಟ್ 6 ಬಂದು ಈ ನಮ್ಮ ಗ್ಯಾಂಗಲ್ಲಿ ಒಬ್ಬ ಸ್ಕೂಲಲ್ಲಿ ಒಬ್ಬ ಫ್ರೆಂಡ್ ಇದ್ನಲ್ಲ, ಅವನು ಇಂಜಿನಿಯರಿಂಗ್ ಹೋದ. ಅವನು ಒಂದು 6 ಜನ ಕರ್ಕೊಂಬಂದು ಈ ಗ್ಯಾಂಗ್ ಫಾರ್ಮ್ ಆಗಿತ್ತು. ಸೊ 12 ಜನ 12 ಜನ ಈಗಲೂ ಇದ್ದೀರಾ? ಎಸ್ 6 ಐ ಮೀನ್ 3 ಆರ್ ಇನ್ US ಆ್ಯಂಡ್ ರೆಸ್ಟ್ ಹಿಯರ್. ಸೂಪರ್. ನಮ್ಮದೆಲ್ಲ ಆಲ್ಮೋಸ್ಟ್ ವೆರಿ ಲಾಂಗ್ ಟರ್ಮ್ ಫ್ರೆಂಡ್ಶಿಪ್. ಹಿಂಗೆ ಜನರಲ್ ಕಾನ್ವರ್ಸೇಷನ್ ಮಾಡುವಾಗ ತಂಗಿ ಏನು ಮಾಡ್ತಿದ್ದಾರೆ ಅಂತ ಕೇಳಿ, ನಮ್ಮಮ್ಮ ಜಾತಕ ಕೇಳಿ ಏನೋ ಮ್ಯಾಚ್ ಆಗ್ತದೆ ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ನನಗೆ ಹೇಳಿದ್ರು, ನೋಡಪ್ಪ ಈ ಥರ ಹುಡುಗಿ ಐ ಮೀನ್ ಚೈತ್ರ ಫ್ಯಾಮ್ಲಿ ಮೈಂಡ್ ಸೆಟ್ ಎಲ್ಲ ಮ್ಯಾಚ್ ಆಗುತ್ತೆ, ಯು ವಾಂಟ್ ಟು ಗೆಟ್ ಮ್ಯಾರಿಡ್. ಆ್ಯಂಡ್ ಐ ಸ್ಪೋಕ್ ಟು ಮೈ ಫ್ರೆಂಡ್. ಅವನೇ ಬಂದು ಹೇಳ್ದ ಈ ಥರ ನೋಡಿದ್ದಾರೆ, ನೀನು ಮಾತಾಡಿ ನೋಡು, ಇಫ್ ಯು ಫೀಲ್ ಲೈಕ್ ಇಟ್ಸ್ ಓಕೆ ದೆನ್ ಪ್ರೊಸೀಡ್. ಇಟ್ ವಾಸ್ ಆ್ಯಸ್ ಸಿಂಪಲ್ ಇಸ್ ದ್ಯಾಟ್. ಐ ಸ್ಪೋಕ್, ಡನ್, ಡಮಾರ್ ಆಗೋಯ್ತು. ಡಿಸೆಂಬರಲ್ಲಿ ಈ ಕಾನ್ವರ್ಸೇಷನ್ ಬಂತು, ಫೆಬ್ರವರಿಲಿ ಮದುವೆ. ಓನ್ಲಿ 3 months, 2 months ಟೆಕ್ನಿಕಲಿ 2 months ಅಷ್ಟೇ ಆಗೋಯ್ತು. ಐ ಫೀಲ್ any relationship you should take a call, dive into it, stick to it, unless it's That's toxic. Unless it's toxic. ಓಕೆ. ಅದು ನಮಗೆ ಗೊತ್ತಾಗಲ್ಲ. ನನಗೆ ಐ ಆಮ್ ಸಾರಿ ಟು ಕಟ್ ಯು. ರವಿ ಸರ್ ಯಾವಾಗಲೂ ಹೇಳೋರು ನನಗೆ, ರವಿಚಂದ್ರನ್ ಸರ್. ಸೊ ಯೂಸ್ ಟು ಆಲ್ವೇಸ್ ಟೆಲ್ ಮಿ, ಏನು ಗೊತ್ತಾ ಪ್ರಾಬ್ಲಮ್ಮು, ನೋಡ್ತೀಯಾ ರಿಲೇಷನ್ಶಿಪ್ ಅಷ್ಟೇ, ಜಾಸ್ತಿ ಟೈಮ್ ತೊಗೋಬಾರ್ದು, ಹೋಗಿ ಮದುವೆ ಆಗ್ಬಿಡ್ಬೇಕು. ಕರೆಕ್ಟ್. ಇದು ಸರ್ ನನಗೆ ಅದೇ ಹೇಳಿದರು. ನಾನು ಇನ್ಫ್ಯಾಕ್ಟ್ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ಹೋದಾಗ ಅದೇ ಗುಡ್ ಮದುವೆ ಆಗ್ತಿದ್ಯಾ, ಜವಾಬ್ದಾರಿ ಬರುತ್ತೆ ನಿಂಗೀಗ ಅಂತ ಹೇಳ್ತಿದ್ರು. ಯಾಕಂದರೆ ಫಸ್ಟ್ ಹಿ ಈಸ್ ದ ಸೂಪರ್ ಸ್ಟಾರ್ ಐ ವರ್ಕ್ಡ್ ವಿತ್. ಯಾ ಕರೆಕ್ಟ್. ಕ್ರೇಜಿ ಲೋಕ. ಆ್ಯಂಡ್ ಮಕ್ಕಳಾದ್ಮೇಲೂ ಮೀಟ್ ಮಾಡಿದೆ ಸರ್ನ. ಆಯ್ತು. ವಾಟ್ ಚೇಂಜ್ಡ್ ಯುವರ್ ಲೈಫ್ ಆಫ್ಟರ್ ಮ್ಯಾರೇಜ್ ಅನ್ಬೋದು? ಟು ಬಿ ಆನೆಸ್ಟ್ ಜಾಸ್ತಿ ಏನು ಚೇಂಜ್ ಆಗಿಲ್ಲ, ಬಟ್ ಇಟ್ಸ್ ಜಸ್ಟ್ ದಟ್ ಯು ಬಿಕಮ್ ಮೋರ್ ರೆಸ್ಪಾನ್ಸಿಬಲ್. ಅಂದರೆ ಏನಾಗುತ್ತೆ ಅಂದರೆ ಪೇರೆಂಟ್ಸನ್ನು ತುಂಬ ಮುದ್ದಾಗಿ ಬೆಳೆಸಿರ್ತಾರೆ. ಅಗ್ರೀಡ್. ಸಮ್ವೇರ್ ಗೊತ್ತಿಲ್ಲದೇನೋ ಒಂದು ಸೆನ್ಸ್ ಆಫ್ ಯು ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ಅಂದರೆ ನಾಟ್ ಟು ಅ ಮೇಜರ್ ಲೆವೆಲ್, ಸಣ್ಣ ಪುಟ್ಟ ವಿಷಯ. ಬಟ್ ಸ್ಟೇಯಿಂಗ್ ವಿತ್ ಬ್ರದರ್ ಆಸ್ ವೆಲ್? ಅಣ್ಣ ಅಂದರೆ ಇಲ್ಲಿ ಈಸ್ ಇನ್ ಸಿಂಗಾಪುರ್. ಓಕೆ. ಬೆಂಗಳೂರಲ್ಲಿ ಬಂದರೆ ಎಲ್ಲ ಒಟ್ಟಿಗೆ ಇರೋದು. ಓಕೆ. ಹಂಗೆ. ಬಟ್ ಇಲ್ಲಿ ಅಪ್ಪ ಅಮ್ಮನ ಜೊತೆ ಒಟ್ಟಿಗೆ ಇರೋದು? ಯಾ ವೆರಿ ಜಾಯಿಂಟ್ ಫ್ಯಾಮಿಲಿ ಓನ್ಲಿ. ಸೂಪರ್. ಸೊ ಯಾ ವೇರ್ ವಾಸ್ ಐ? ಯು ಸೆಡ್ ಮದುವೆ ಆದಮೇಲೆ ಏನು ಚೇಂಜ್ ಆಗುತ್ತೆ ಅಂತ. ಅದೇ ವೆನ್ ಯು ಗೆಟ್ ಮ್ಯಾರಿಡ್ ಏನಾಗುತ್ತೆ ಅಂದರೆ ಯು ಹ್ಯಾವ್ ಟು ಬಿಕಮ್ ಅವೇರ್ ಆ್ಯಂಡ್ ಯು ಕೆನಾಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಅವಾಗ ಏನು ತಾಯಿ ಲವ್ ಇಸ್ ವೆರಿ ಸೆಲ್ಫ್ಲೆಸ್. ಡೆಫಿನೆಟ್ಲಿ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅ ವೆರಿ ಗ್ರೇಟ್ ಪಾರ್ಟ್ನರ್, ಬಟ್ ಯು ಕ್ಯಾನ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ತಾಯಿದು ತಗೋತೀವಿ ಗೊತ್ತಿಲ್ಲದೇನೋ ಗೊತ್ತಿದ್ದೋ, ಬಿಕಾಸ್
ಅದು ಅವರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಹಿಯರ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಯು ಹ್ಯಾವ್ ಟು ಬಿ ಯು ಹ್ಯಾವ್ ಟು ಬಿ ಕೇರ್ಫುಲ್. ಆದರೂ ಒಂದೊಂದ್ಸಲ ನಾನು ಸ್ಲ್ಯಾಕ್ ಮಾಡ್ತೀನಿ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್. But how do you balance between mother and wife? ದೆರ್ ಇಸ್ ನೋ ಬ್ಯಾಲೆನ್ಸ್ ದೇರ್. ಅವರಿಬ್ಬರು ಒಂದು ಟೀಮ್, ನಾನು ಒಂದು ಟೀಮ್. Oh, wow. That's a very... ನಂದು ಐ ಥಿಂಕ್ ದಟ್ ಇಸ್ ಬೆಟರ್. ಇಟ್ಸ್ ಅ ಬೆಟರ್ ಪೊಸಿಷನಿಂಗ್. That is a better position. ಅದು ಬೆಟರ್ ಪೊಸಿಷನ್. Not ನೀವಿಬ್ರು ಒಂದು team, ಅವರಿಬ್ರು ಮಧ್ಯೆ ಇದ್ರೆ ದಟ್ ಇಸ್ ನಾಟ್ ಅ ಗುಡ್ ಪೊಸಿಷನಿಂಗ್. ಅವರಿಬ್ರು ಒಂದಾಗ್ಬಿಟ್ಟು ಚೆನ್ನಾಗಿ ನನಗೆ ಆಗೊಂಡು ಗುಮ್ಲಿ ತೊಂದರೆ ಇಲ್ಲ. ದಟ್ ಇಸ್ ಅ ಬೆಟರ್ ಪೊಸಿಷನಿಂಗ್. Actually, that's a very good positioning. Let them be together and you be a separate in a opposite. It's fine. ಇಬ್ರು ಬೈತಿರ್ತಾರೆ ಒಂದೇ ಕಾರಣಕ್ಕೆ. they'll become a team. ಏನ್ ಕಾರಣಕ್ಕೆ ಬೈತಿರ್ತಾರೆ? I'm just lazy is my biggest. Oh, really? Lazy, and I'm not too proactive when it comes to my career. Really? Like ಅಂದ್ರೆ ನನ್ನ ವೈಫ್ ಬಂದು she is in digital marketing. Okay. She understands marketing, how important marketing is. She feels like, even my mom also feels, ನೀನು ಮಾರ್ಕೆಟ್ ಮಾಡ್ಕೊಳ್ಳಲ್ಲ ನಿನ್ನ. ಆ್ಯಂಡ್ ನಾನು ಸ್ವಲ್ಪ ಹೆಂಗೆ ಅಂದರೆ, ಅಯ್ಯೋ ಡೆಸ್ಟಿನಿ, ನನಗೆ ಫಸ್ಟ್ ಹೆಸರು ಬಂದಿದ್ದು ನಾನೇನು ವರ್ಕ್ ಮಾಡಿದ್ದೀನಿ. ಬಟ್ ಐ ವಾಸ್ ನಾಟ್ ಡೆಸ್ಪ್ರೇಟ್ ಬಿಹೈಂಡ್ ಇಟ್, ಡೆಸ್ಪ್ರೇಟ್ ಫಾರ್ ರೆಕಗ್ನಿಷನ್. ಅದು ಬಂತದು. ಕೆಲಸ ಅಂತ ಬಂದಾಗ ಐ ಆಮ್ ವೆರಿ 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 ಪಂಚುಯಲ್ ಆ್ಯಂಡ್ ತುಂಬ ಪ್ರೊಫೆಷ್ನಲ್. ಯಾಕಂದರೆ ಅದು ನೋಡಿರೋದು ನನ್ನ ಪೇರೆಂಟ್ಸ್, ನನ್ನ ತಂದೆ. ಅದು ರೂಟೆಡ್. ಅದು ರೂಟೆಡ್ ಅದು. ಸೊ ಅದು ಒಂದು ಹೇಳ್ತಿರ್ತಾರೆ. ಬಟ್ ನಾವು ದೇ ಆಲ್ಸೋ ಕಮ್ ಇನ್ ಟರ್ಮ್ಸ್ ವಿತ್ ದ್ಯಾಟ್. ಇವನು ಇರೋದೇ ಹೇಗೆ, ಐ ಮೀನ್ ವಿ ಕ್ಯಾನ್ಟ್ ಚೇಂಜ್ ದ ಕೋರ್ ಆಫ್ ಇಟ್. ನಾನು ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ ಟು ಬಿ ದ್ಯಾಟ್ ಔಟ್ ಗೋಯಿಂಗ್, ಅಂದರೆ ಬಿ ದ್ಯಾಟ್ ಸೋಷಲ್. ನನಗೆ ಫೇಕ್ ನೋಡೋರಿಗೆ ಫೇಕ್ ಅನ್ಸ್ಬಿಡುತ್ತೆ ಅದು. ಬಟ್ ಸಿ, ಡೋಂಟ್ ಯು ಅಗ್ರಿ? ಈಗ ನಾವು ಚೂಸ್ ಮಾಡಿರೋಂಥ ಪ್ರೊಫೆಷನಲ್ಲಿ ಕೆಲವೊಮ್ಮೆ ಒಂದು ನೆಟ್ವರ್ಕಿಂಗ್ ಅನ್ನೋದು ಅವಶ್ಯಕತೆ ಇರುತ್ತೆ. ಅಂದರೆ ಲೈಕ್ ಈಗ ನೀವೇ ಹೇಳಿದ್ರಿ, ಕೆಲವೊಂದ್ಸಲಿ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಅನ್ಸೋದಕ್ಕಿಂತ ಓವರೆಗೂ ಕಾಣಿಸ್ಕೋಬಾರ್ದು, ಕಾಣಿಸ್ಕೊಂಡು ಇರಬೇಕು. ಆ್ಯಂಡ್ ನಮ್ದು ಎಲ್ಲೋ ಒಂದು ಕೆಲಸ ಏನು ಮಾಡ್ತಿದ್ದೀವಿ ಅನ್ನೋದು ಕೂಡ ಇರಬೇಕು ಅನ್ನೋದು ರೀತಿಲಿ ಇರುತ್ತೆ ಅಂತ. ಬಟ್ ವಿ ಆರ್ ಚೋಸನ್ ದಟ್ ಕೈಂಡ್ ಆಫ್ 100% ಅಲ್ವಾ? ಇಫ್ ಯಾರು ನಾವು ಯಾವುದೋ ಎಡಿಟರೋ ಅಥವಾ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಾನು ಹೇಳಿದೆ ಎಡಿಟರೋ, ಮ್ಯೂಸಿಕ್ ಡೈರೆಕ್ಟರ್, ಅಂದರೆ ಬಿಹೈಂಡ್ ದ ಕ್ಯಾಮ್ರಾ ವಿಸಿಬಿಲಿಟಿ ಇಸ್ ನಾಟ್ ಇಂಪಾರ್ಟೆಂಟ್. ದೇ ಕ್ಯಾನ್ ಡೂ ವಂಡರ್ ಸಿಟ್ಟಿಂಗ್ ಇನ್ ಜಸ್ಟ್ 4 walls. ನಾವಾಗ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಬಿ ಸೀನ್, ಯು ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಮೀಟ್ ಪೀಪಲ್ ಅಂತ ಅಂದಾಗ ಅಲ್ಲಿಂದನೇ ಕೆಲವೊಂದ್ಸಲಿ ನನಗೆ ನನ್ನ ಫ್ರೆಂಡ್ ಯಾವಾಗಲೂ ರೇಕ್ಸೋನು, ಒಂದು 15 ವರ್ಷದ ಕೆಳಗಡೆ ನಾನೇನೋ ಒಂದು ರ್ಯಾಂಡಮ್ ಕಾಫಿಗೆ ಹೋಗ್ತಿದ್ದೆ, ಇವ್ರಿಗೆ ಹೋಗ್ತಿದ್ದೆ, ಅದು ಏನಪ್ಪ ಲೀಟ್ರ್ ಕಾಫಿ ಕುಡಿತೆ ಅಂತ ಇಷ್ಟು ಬುಲ್ಲಿ ಮೀ ಅವಾಗ ರೇಡಿಯೋ ಡೇಸಲ್ಲಿದ್ದಾಗ. ಬಟ್ ಅದನ್ನು ಎಷ್ಟೋ ವರ್ಷ ಆದಮೇಲೆ ನಾವು ಹೇಳಿದೆ, ಯಾಕಂದರೆ ಆವಾಗ ನಾನು ಯಾವುದೋ ಏನೋ ಸ್ಟ್ರಾಟಜಿಕ್ಕಾಗಿ ಹೋಗ್ತಿರಲಿಲ್ಲ ವಿಜಯ್. ಈಗ ಯಾರೋ ಈಗ ಅಕಸ್ಮಾತ್ ನೀವೇ ಅಂತಲೇ ಹೇಳ್ಕೊಂಡು ಒಂದು 13 ವರ್ಷದ ಕೆಳಗಡೆ ಸಿಕ್ಕಿದಾಗ, ವಿಜಯ್ ಒಂದು ಕಾಫಿ ಕೊಡೋಣ, ಬನ್ನಿ ಕಾಫಿ ಕೊಡೋಣ ಅಂತ ಕುಡಿದಿರ್ತೀವಿ. ಸಮ್ ಡೇ ವಿ ವುಡ್ ಹ್ಯಾವ್ ಬಿಲ್ಡ್ ದ ಟ್ರ್ಯಾಪೋ ಅಂತಿರುತ್ತೆ. ಎಲ್ಲೋ ಒಂದು 10-15 ವರ್ಷ ಆದಮೇಲೆ ಏನೋ ಕೆಲಸ ಮಾಡ್ತಿರ್ತೀನಿ ಅಂತ ಬಂದಾಗ, ಇದೇನೋ ಕೆಲಸ ಬೇಕಾ, ಒಂದು ನಿಮಿಷ ತಡಿ, ವಿಜಯ್ ಗೊತ್ತಿದೆ ಅಂದ್ಬಿಟ್ಟು ನಾನು ವಿಜಯ್ ಕಾಲ್ ಮಾಡ್ತೀನಿ. ವಿಜಯ್ ಈ ಥರ ಹಿಂಗೆ ಮಾಡ್ಬೋದಾ, ಒಟ್ಟಿಗೆ ಮಾಡ್ಬೋದಾ ಕೆಲಸ? ಓಕೆ ಬನ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಸಮ್ ವರ್ಕ್ ವಿಲ್ ಹ್ಯಾಪನ್. ಇದೇ ರೀತಿ ನನಗೆ ಇವತ್ತು ಇಷ್ಟು ಏನೇನು ಕೆಲಸಗಳಾಗತ್ತೋ, ಅಥವಾ ಇವತ್ತೇನೋ ಒಂದು ಪಾಡ್ಕಾಸ್ಟ್ ಆಗುತ್ತೆ ಅಂತ ನಾನು ತೊಗೊಂಡಾಗ ನಾನು ಹೇಳ್ತೀನಿ, ಬಿಕಾಸ್ ಆಫ್ ದ ಕನೆಕ್ಷನ್ ಐ ಹ್ಯಾವ್. ಹೌದು. ಅಂದರೆ ಮೊದಲನೇ ಸಲ ಬಂದ ವ್ಯಕ್ತಿ ಕೂತ್ಕೊಂಡು ಮಾತಾಡೋದಕ್ಕೂ ಆ ವ್ಯಕ್ತಿ ನನಗೆ ಮುಂಚೆನೇ ಗೊತ್ತಿದ್ರು ಆ ಒಂದು ಏನಂತೀರಾ, ಒಂದು ಕ್ಲೋಸ್ನೆಸ್ ಬಾಂಡಿಂಗ್ ಇರೋದ್ರಿಂದ ದ ಕಾನ್ವರ್ಸೇಷನ್ ಈಸ್ ಓನ್ಲಿ ಡಿಫ್ರೆಂಟ್, ಅಥವಾ ಕೆಲಸ ಮಾಡೋವಂಥದ್ದೇ ಡಿಫ್ರೆಂಟ್. ದಿಸ್ ಐ ಆಲ್ವೇಸ್ ಫೀಲ್ ಲೈಕ್ ಇದೆಲ್ಲ ಬಿಕಾಸ್ ಆಫ್ ನಾಟ್ ಬಿಕಾಸ್ ಆಫ್ ಟುಡೇ, ಇಟ್ ಈಸ್ ಬಿಕಾಸ್ ಆಫ್ ದ ಗ್ರಾಫ್ ಆಫ್ 20 years wherein I have built that relationship with those people ಅಂತ ನನಗನ್ಸುತ್ತೆ. ಅದನ್ನು ನಾನು ಯಾವಾಗಲೂ ಹೇಳ್ತಿರ್ತಾರೆ. ಅಸ್ ಲೈಕ್, ಓ ಹೌದಾ, ನೌ ಐ ಹ್ಯಾವ್ ಕಮ್ ಇನ್ ಟು ದಟ್ ಕನ್ಕ್ಲೂಷನ್. ಓಕೆ, ಯಾವುದೇ ಸಂಬಂಧಗಳು ಅಥವಾ ಯಾವುದೇ ಮೀಟಿಂಗು ವಿಲ್ ನಾಟ್ ಗೋ ವೇಸ್ಟ್. ಇಟ್ ವಿಲ್ ಬೆನಿಫಿಟ್, ನಾಟ್ ನೆಸೆಸರಿ ಬೆನಿಫಿಟ್ ಅನ್ನೋದಕ್ಕೆ, ಇಟ್ ವಿಲ್ ವರ್ಕ್ ಇನ್ ಯುವರ್ ಫೇವರ್ ಮೇ ಬಿ ಇನ್ ದ ಫ್ಯೂಚರ್ ಅಂತ. ಸೊ ಎನಿವೇ, ಕಮಿಂಗ್ ಬ್ಯಾಕ್ ಟು ದಟ್ಸ್ ಅ ವೆರಿ ಗುಡ್, ಅಂದರೆ ಅದು ಕರೆಕ್ಟ್, ವಾಟ್ ಯು ಸೆಡ್ ವಾಸ್ ರೈಟ್. ಬಟ್ ನಾನು ಹೇಳೋದು ಏನಂದರೆ, ನಾನು ಕಾನ್ಷಿಯಸ್ ಆಗಿ ಹೋಗಿ ನೆಟ್ವರ್ಕಿಂಗ್ ಮಾಡೋಕ್ಕೆ ಬರಲ್ಲ ನನಗೆ. ಆರ್ಗ್ಯಾನಿಕ್ ಆಗಾದರೆ ಐ ಆಮ್ ಫೈನ್. ಆ್ಯಂಡ್ ಒನ್ ಥಿಂಗ್ ಐ ರಿಯಲೈಸ್ಡ್ ಏನು ಅಂದರೆ, ದೇರ್ ವಾಸ್ ಅ ಫೇಸ್ ಇನ್ ಮೈ ಲೈಫ್, ಏನಂದರೆ ದ ಮೋಸ್ಟ್ recognized or liked face on television, when I did a cinema, ಆ ಸಿನಿಮಾನ ಸೇಲ್ ಮಾಡಬೇಕು ಅಂದಾಗ ಸ್ಯಾಟಲೈಟ್ಗೆ, ಆ್ಯಂಡ್ ಸ್ಯಾಟಲೈಟ್ ಅಂದರೆ ಟಿವಿಗೆ ಹಾಕೋದು, ಆ್ಯಂಡ್ ಮೈ ವ್ಯಾಲ್ಯೂ ಇನ್ ಟಿವಿ ವಾಸ್ ಟೂ ಮಚ್. ಇಟ್ಸ್ ಗುಡ್, ಇಟ್ ಈಸ್ ಎ ಗುಡ್ ವ್ಯಾಲ್ಯೂ. ಇಟ್ ಡಿಡ್ ನಾಟ್ ಮ್ಯಾಟರ್ ವೆದರ್ my face is there
ಆ ಫೇಸ್ ರೆಕಗ್ನಿಷನ್ ಇದ್ದರೂ ಕೂಡ ದ ಸಿನಿಮಾ ಅದು ವ್ಯಾಲ್ಯೂ ಇಲ್ಲ, ಆಗಲಿಲ್ಲ. ಇಟ್ ಡಸಂಟ್ ಮ್ಯಾಟರ್. ಅಂದರೆ ಅದು ಓಡಲೇಬೇಕು, ಸೂಪರ್ ಹಿಟ್ ಆಗಲೇಬೇಕು. ಬಟ್ ಅಲ್ಟಿಮೇಟ್ಲಿ ಇಲ್ಲಿ ಹಾಕ್ದಾಗ ಜನಕ್ಕೆ ತಾನೆ ಟಿ ವಿಲಿ ತಾನೇ ಹಾಕೋದು. Agreed. ದೇ ಕ್ಯಾನ್ ಮೇಕ್ ದರ್ ಬಿಸ್ನೆಸ್ ಬಟ್ ಇಟ್ ಡಿಂಟ್ ವರ್ಕ್. ಸೊ ದೆರ್ ಇಸ್ ನೋ ಸೆನ್ಸ್ ಆಫ್ ನೆಟ್ವರ್ಕಿಂಗ್ ದೇರ್. ಓನ್ಲಿ ಸಕ್ಸಸ್ ಮ್ಯಾಟರ್ಸ್ ಇನ್ ದಿಸ್ ವರ್ಲ್ಡ್. ಅಗ್ರೀಡ್. ಸಕ್ಸಸ್ ಬಿಟ್ಟು ಇನ್ನೇನು ಏನು ಕಾಣಿಸಲ್ಲ ಕಣ್ಣಲ್ಲಿ. ಈ ಒಂದು ಜರ್ನಿಲಿ ಇಫ್ ಯು ಮೀಟ್ ಸಂಬಡಿ ಆರ್ಗ್ಯಾನಿಕ್ ಆಗಿ ಕನೆಕ್ಟ್ ಆಯಿತು ಅಂದರೆ ಇಟ್ಸ್ ಗುಡ್. ಸೊ ಐ ಸ್ಟಾಪ್ಡ್ ಅಲ್ಲ, ಐ ನೆವರ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ನಾನು ಆ ಥರ ಯೋಚನೆ ಮಾಡೋದು ನಿಲ್ಲಿಸ್ಬಿಟ್ಟೆ ನಾನು. ಅಲ್ಟಿಮೇಟ್ಲಿ ನಮ್ಮ ಇಂಡಸ್ಟ್ರಿಲಿ ಇಟ್ಸ್ ವೆರಿ ಸ್ಯಾಡ್ ಟ್ರೂತ್. ಐ ಮೀನ್ ಅದು ನಾವು ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೀವು ಓನ್ಲಿ ರಿಲೆವೆಂಟ್ ಇಫ್ ಯು ಆರ್ ಸಕ್ಸಸ್ಫುಲ್, ಆರ್ ಎಲ್ಸ್ ಯು ಆರ್ ನೋ ಬಡಿ. ಇವತ್ತು you're a nobody, ನಾಳೆ you're a somebody. I would say the ulta. If you're successful, that means people think you're relevant. ಪರ್ಫೆಕ್ಟ್. ಯಾ, ಕರೆಕ್ಟು. ಈಗ ನನ್ನ ಮಾತಿಗೆ ಬೆಲೆ ಬರೋದೇ ನಾನು ಸಕ್ಸಸ್ಫುಲ್ ಆಗಿದ್ದೆ. ಯಾಕಂದರೆ ಸುಮಾರು ಜನ ಎಷ್ಟು ರೆಲೆವೆಂಟ್ ಆಗಿರೋದು ನಾನು ನೋಡಿದ್ದೀನಿ. ಫುಲ್ ಟೆಕ್ನಾಲಜಿ ಅದು ಇದು ಎಲ್ಲ ಯೂಸ್ ಮಾಡ್ಕೊಂಡು ಹಿಂಗೆ ಇರ್ತಾರೆ, ಬಟ್ ಸಕ್ಸಸ್ಸೇ ಇರಲ್ಲ. ಅಂದರೆ ಪಾಪ ಅವರೆಲ್ಲೋ ಒಂದು 4 ಗೋಡೆ ಮಧ್ಯದಲ್ಲೇ ಕೂತಿರ್ತಾರೆ. ನಾವಾಗ ಅನ್ಕೊಂತಿರ್ತೀನಿ ನಿಂಗಿರೋ ಟ್ಯಾಲೆಂಟ್ಗೆ ಎಲ್ಲೋ ಇರಬೇಕಿತ್ತು ಅಂತ ಯೂಸ್ ಮಾಡ್ತಾರಲ್ಲ. ಇನ್ನು ನೋಡಿ, ಅಂದರೆ ಟ್ಯಾಲೆಂಟ್ ಇದ್ರು ಬಟ್ ಪಾಪ ಸಕ್ಸಸ್ ಇಲ್ಲ. ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿಲಿ ಆಬ್ವಿಯಸ್ಲಿ ಐ ಮೀನ್ ಸಕ್ಸಸ್ಸು ನಮ್ಮ ಆಡಿಯನ್ಸ್ ಗೊತ್ತಾಗಲಿ. ಸಕ್ಸಸ್ ವಿ ಜಸ್ಟ್ ಯೂಸಿಂಗ್ ದಟ್ ಆಸ್ ಅ ವರ್ಡ್. ಕರೆಕ್ಟ್. ನಮ್ಮ ಇಂಡಸ್ಟ್ರಿಗೆ ಬಿಸ್ನೆಸ್ ವೈಸ್ ರೆಲೆವೆನ್ಸ್. ಸಿಂಪಲ್ ಒಂದು ಸಿನಿಮಾ ಹಿಟ್ಟು ಅಷ್ಟೇ ನಮ್ಮ ಸಿನಿಮಾದವ್ರಿಗೆ. ಅಥವಾ ದುಡ್ಡಲ್ಲ, ಕೆಲವ್ರಿಗೆ ಎಷ್ಟೋ ಜನಕ್ಕೆ ದುಡ್ಡು ಇರುತ್ತೆ. ಹೌದು. ಬಟ್ ಏನಂದ್ರೆ ನೇಮ್ ಫೇಮ್ ಅಂತ ಬೇಕು ಅಂತ ಇರುತ್ತೆ. ನೇಮ್ ಫೇಮ್ ಮನಿ 3 ಬಂದಿರೋದಿರುತ್ತೆ ಅಂತಾರಲ್ಲ, ಅವಾಗಲೇ ಅದೊಂಥರ ಆ ಕಿಕ್ಕು. ಆ್ಯಂಡ್ ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡೋದು ಏನು ಅಂದರೆ, ಈಗ ಐ ಆಮ್ ವೈಬಿಂಗ್ ವಿತ್ ಅ ಸರ್ಟನ್ ಫ್ರೀಕ್ವೆನ್ಸಿ. ಇಫ್ ಯು ಆರ್ ಆಲ್ಸೋ ವೈಬಿಂಗ್ ವಿತ್ ಅ ಸರ್ಟನ್ ಫ್ರೀಕ್ವೆನ್ಸಿ, ಹೆಂಗೂ ಕನೆಕ್ಟ್ ಆಗೇ ಆಗುತ್ತೆ. ಈಗ ಆ್ಯಂಡ್ ನಮ್ಮ ಇಂಡಸ್ಟ್ರಿಲಿ ಇಫ್ ಯು ವಾಂಟ್ ಟು ಮೇಕ್ ಅ ಪ್ರಾಡಕ್ಟ್, the product will be successful if everybody is vibing the similar frequency. Absolutely. ಅಲ್ವಾ? Absolutely. ಸೊ ಅಂದರೆ ಈಗ ನಾವು ಫೋರ್ಸ್ಫುಲ್ಲಾಗಿ ನಮ್ಮನ್ನು ನಾವು ಬೇರೆ ಕಡೆ ಅಂದರೆ ಪ್ಲೇಸ್ ಮಾಡಿ ಇಲ್ಲ ವಿಲ್ ಟ್ರೈ ಟು ನೆಟ್ವರ್ಕ್ ದೇರ್ ಅಂತ ಹಾಕಿದ್ರೆ ದೇರ್ ಆಲ್ ವೈಬಿಂಗ್ ಇನ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸಲ್ಲಿ. ಅದು ವರ್ಕ್ ಆಗ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ, ಆಗಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದು ಆರ್ಗ್ಯಾನಿಕಾಗಿ ಕನೆಕ್ಟ್ ಆದರೆ ಐ ಆಮ್ ಅಪ್ ಫಾರ್ ಇಟ್. ಇನ್ಫ್ಯಾಕ್ಟ್ ನಾನು ಎಷ್ಟು ತಲೆ ಮೇಲೆ ಬೀಳ್ತೀನಿ ಅಂದರೆ, ಅಯ್ಯೋ ಸಾಕಪ್ಪ ಇಷ್ಟು ತಲೆ ತಿನ್ಬೇಡ ಅಂತ ಹೇಳ್ತೀರಾ. ವೆರಿ ಗುಡ್. ಆ ಥರ ನಾನು ವೆರಿ ಗುಡ್. ಲೈಕ್ ಈವನ್ ಆಫ್ಟರ್ ಲೈಕ್ ಇದು ಪಾಡ್ಕಾಸ್ಟ್ ಇಲ್ಲ ಅಂದರೂ ಕೂಡ ವಿ ವೈಬ್ ದ ಇಮಿಡಿಯೇಟ್ಲಿ ವಿ ಸ್ಪೋಕ್ ಅಲ್ವಾ. ಟೈಮ್ ಆಯಿತು ಬಟ್ ಇನ್ಸ್ಟೆಂಟ್ ವೈಬ್ ಆಯಿತು. ದಟ್ ಈಸ್ ಇಂಪಾರ್ಟೆಂಟ್. ಇಟ್ಸ್ ಅ ವೆರಿ ಆರ್ಗ್ಯಾನಿಕ್ ಕನೆಕ್ಷನ್. ಬಿಕಾಸ್ ಯು ಆರ್ ಹ್ಯಾವಿಂಗ್ ಅ ಪಾಡ್ಕಾಸ್ಟ್ ಆರ್ ಬಿಕಾಸ್ ಐ ಆಮ್ ಸಮ್ ಪರ್ಸನಾಲಿಟಿ ಅದಿರಲಿಲ್ಲ. ನಂಗೆ ದಟ್ ಐ ಆಮ್ ಲುಕಿಂಗ್ ಫಾರ್ ದ್ಯಾಟ್. ಅದಾದಾಗ ಡೆಫಿನೆಟ್ಲಿ ವರ್ಕಲ್ಲೂ ನಮ್ಗೆ ಹೆಲ್ಪ್ ಆಗುತ್ತೆ. ಗ್ರೇಟ್. ಇವತ್ತಲ್ಲ ನಾಳೆ ವೆನ್ ಎವರ್ ವರ್ಕ್ ಆಗಿದೆ ಅಂದರೆ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ. ಅಬ್ಸಲ್ಯೂಟ್ಲಿ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಕನೆಕ್ಷನ್ ಆರ್ ಯುನೋ ಏನಂತಾರೆ ನೆಟ್ವರ್ಕಿಂಗ್. ಈಗ ಯು ಸಿ ಎನಿ ಸೂಪರ್ ಹಿಟ್ ಸಿನಿಮಾ ಯಾವುದೇ ತಗೊಳ್ಳಿ, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ನೀವು ಕೇಳಿ ನೋಡಿ, ಅವ್ರು ಹೇಳ್ತಾರೆ ಟೀಮ್ ಚೆನ್ನಾಗಿತ್ತು, ನಮ್ಮ ಟೀಮೆಲ್ಲ ಒಂದೇ ಏನೋ ವಿ ಹ್ಯಾಡ್ ಒನ್ ಗೋಲ್ ಆರ್ ಒನ್ ಥಾಟ್ ಪ್ರಾಸೆಸ್. ಹಂಗಿದ್ರೇ ಆಗೋದು ಪ್ರಾಡಕ್ಟು. ಇಫ್ ಇಟ್ ಬಿಕಮ್ಸ್ ಟು ಮೆಕ್ಯಾನಿಕಲ್, ಒಬ್ಬರು ಪ್ರೊಡ್ಯೂಸರ್ ಬರ್ತಾರಪ್ಪ, ಇವರು ಸಕ್ಸಸ್ಫುಲ್ ಹೀರೋಯಿನ್ನು, ಇವ್ರಿಗೆ ಏನೋ ಈ ಸಕ್ಸಸ್ಫುಲ್ ಕ್ಯಾಮ್ರಾಮ್ಯಾನು, ಸಕ್ಸಸ್ಫುಲ್ ಮ್ಯೂಸಿಕ್ ಸಕ್ಸಸ್ಫುಲ್ ಡೈರೆಕ್ಟ್ರು ಎಲ್ಲ ಹಾಕ್ತಾರೆ. 90% ಆಫ್ ದೆಮ್ ಹ್ಯಾವ್ ಫ್ಲಾಪ್ಡ್. ಸೊ ದಿಸ್ ಈಸ್ ಮೈ ನೆಟ್ವರ್ಕಿಂಗ್. ದಿಸ್ ಈಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್. ವೈಬ್ ಆದರೆ ಒಂದು ಟೀಮ್ ಆಗೇ ಇತ್ತಾಗ ಒಂದು ಟ್ರೈಬ್ ಹುಟ್ಕೊಳ್ಳುತ್ತೆ, ಆಟೋಮೆಟಿಕ್ ಕೆಲಸ ಆಗುತ್ತೆ ಎಲ್ಲೋ ಒಂದು ಕಡೆ. ಬಟ್ ಇನ್ ದ ಪ್ರಾಸೆಸ್ ಸ್ಲೋ ಆಗತ್ತೆ ಪ್ರಾಸೆಸ್. ಬಟ್ ಕರೆಕ್ಟ್, ಸ್ಲೋ ಆಗುತ್ತೆ. ಅಲ್ಲ, ಇನ್ನೊಂದು ಅಬ್ಸರ್ವ್ ಮಾಡಿ, ಲೈಕ್ ಈಗ ಕನ್ನಡ ಸಿನಿಮಾ ಅಂತಲೇ ತಗೊಳ್ಳೋಣ. ಸಿನಿಮಾ ಅಂತ ತಗೊಂಡಾಗ ಎಕ್ಸ್ಟ್ರೀಮ್ಲಿ ಓವರ್ ಗುಡ್ ಲುಕಿಂಗ್ ಇರೋಂಥ ಹೀರೋಗಳು ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್, ಐ ನೋ ವೇರ್ ಯು ಆರ್ ಗೆಟಿಂಗ್ ಇಟ್. ಎಸ್, ಓಕೆ. ನೋ, ಐ ಮೀನ್ ಫಾರ್ ಎಕ್ಸಾಂಪಲ್, and the sad part is I don't have an answer to that. ಆಯ್ತು, ಕೇಳಿ ಅಲ್ಲ ಏನು ಮಾಡೋಣ, ಕೇಳಿ. ತುಂಬ ಅಂತ ಬಂದಾಗ ಅಂದರೆ ಲೈಕ್ ಈಗ ಒಂದು ಧ್ಯಾನ್ ಬಂದಿದ್ರು ಗೊತ್ತಲ್ಲ ನಿಮಗೆ. ಸೊ ತೊಗೊಂಡಾಗ ಇಸ್ ಲೈಕ್ ಎಕ್ಸ್ಟ್ರೀಮ್ಲಿ ಓವರ್ ಗುಡ್ ಲುಕಿಂಗ್. ಈಗ ಅಫ್ಕೋರ್ಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಈಸ್ ವೆರಿ ಗುಡ್ ಲುಕಿಂಗ್ ಅಂತ. ಹಾಗಂತ ಐ ಆಮ್ ನಾಟ್ ಸೇಯಿಂಗ್ ಬಾಕಿಯವರೆಲ್ಲ ನಾಟ್ ಗುಡ್ ಲುಕಿಂಗ್ ಅಂತ ಹೇಳ್ತಾರೆ. ಅಂದರೆ ಸ್ಫುರದ್ರೂಪಿ ಅಂತ ಹೇಳ್ತಾರೆ. ಕರೆಕ್ಟ್, ಈ ಪದ ಒಂದು ಅರ್ಥಕ್ಕೆ ತೊಗೊಳ್ಳೋಣ. ಸ್ಫುರದ್ರೂಪಿ ಅಂತ ತೊಗೊಂಡಾಗ you need to mold yourself in a very different way to look on screen. 100%.
ಅಲ್ವಾ? 100%. ಸೊ ಬಿಕಾಸ್ ಬರೀ ಕನ್ನಡ ಸೌತ್ ಇಂಡಿಯಲ್ಲಿ ತೊಗೊಂಡ್ರು ಈಗ ತಮಿಳಲ್ಲಿ ಬೇರೆ ಥರನೇ ಪೋರ್ಟ್ರೇ ಮಾಡ್ಕೊತಾರೆ ಹೀರೋ ಅಂತ ಬಂದಾಗ ಅಂತ ತೊಗೊಂಡಾಗ. ಈಗ ಯು ಆರ್ ಈಗ ಒಂದು ಟಿ ವಿ ಸ್ಕ್ರೀನ್ ತೊಗೊಂಡ್ರೆ ಚಾಕ್ಲೇಟ್ ಬಾಯ್ ಸ್ಟಿಲ್ No. ಮೇ ನಾಟ್ ಬಿ ಇನ್ ದೃಷ್ಟಿ ಬಟ್ಟು ಆಫ್ ಕೋರ್ಸ್, ಬಟ್ ಅಲ್ಟಿಮೇಟ್ಲಿ ಜನ ಕನೆಕ್ಟ್ ಆಗೋದೇ ಟು ದ ಸಿ ದಟ್ ಈಸ್ ವೈ, ಬಿಕಾಸ್ ವೆನ್ ಯು ಮೇಕ್ ಕೆಲವೊಂದು ಕ್ಯಾರೆಕ್ಟರ್ಗಳು ಆ ಥರ ಇಂಪ್ಯಾಕ್ಟ್ ಆಗ್ಬಿಟ್ರೆ ಅದು ಹೊರಗಡೆ ಬರೋದಕ್ಕೆ ಭಯಂಕರ ಕಷ್ಟ. ಲೈಕ್ ಸಿಂಪಲ್ ಈ ಕೀರ್ತಿ ಸುರೇಶ್ನ ನಾನು ಮಹಾನಟಿ ಬಿಟ್ಟು ಎಲ್ಲೋ ನಾನು ಆಗೋದೇ ಇಲ್ಲ. ಕರೆಕ್ಟ್. ಸಿ ನೀನು ಎಷ್ಟೇ ಮಾಡು, ನನಗೆ ಇಷ್ಟನೇ ಇಲ್ಲ ಬೇರೆ ಏನೇ ನೋಡು ಆಗಲ್ಲ, ಮಹಾನಟಿನೇ ಅಷ್ಟೇ. ಸಿ ಅದು ಆಗಿನ ಜನ್ರೇಷನ್ ಬೇರೆ ಥರ ಇತ್ತು. ಲೈಕ್ ಈಗ ಒಂದು ಯಾವುದೋ ಅಣ್ಣವ್ರು ತೊಗೊಂಡ್ರೆ ನೀನು ಎಲ್ಲ ಪಾತ್ರಗಳು ತೊಗೊಂಡಾಗ ಬೇರೆ ಥರ ಎಲ್ಲ ಹಿ ವಾಸ್ ಎ ಜೇಮ್ಸ್ ಬಾಂಡ್, ಹಿ ವಾಸ್ ಎ ಶ್ರೀನಿವಾಸ, ಹಿ ವಾಸ್ ಎ ರಾಘವೇಂದ್ರ ಸ್ವಾಮಿ, ಡಿಫ್ರೆಂಟ್ ಲೆವೆಲಲ್ಲಿ ಆ ಥರ ಒಂದೊಂದು ಹಂಗಿದ್ದು ಹಂಗೆ. ಸೊ ಇಲ್ಲಿ ಕೆಲವರು ಏನಾಗ್ಬಿಡುತ್ತೆ, ಒಂದು ಪಾತ್ರ ಅದೊಂದು ಅಂದರೆ ಲಾರ್ಜರ್ ದ್ಯಾನ್ ದ ಲೈಫ್ ಅಂತ ಆಗಿಬಿಟ್ರೆ ದೇ ವಿಲ್, ಎಷ್ಟೇ ನೀನು ಬೇರೆ ಪ್ರಯತ್ನ ನೀನು ಶೂಸ್ ಹೋಯ್ತು ಅಂದ್ರೂ ಅಕ್ಸೆಪ್ಟೆನ್ಸ್ ಭಯಂಕರ ಕಷ್ಟ ಆಗುತ್ತೆ ಅಲ್ವಾ? ಸೊ ಆ ರೀತಿ ನಾನು ಎಲ್ಲಿಗೆ ಬಂದೆ ಅಂತಂದರೆ, ಈಗ ನಿಮ್ಗಳಿಗೆ ತುಂಬ ಸ್ಫುರದ್ರೂಪಿ ಅಂತ ಇದ್ದಾಗ ನಿಮಗೆ ಅಕ್ಸೆಪ್ಟೆನ್ಸ್ ಆಫ್ ಪೀಪಲ್ ಆನ್ ಸ್ಕ್ರೀನಲ್ಲಿ ನಿಮಗೆ ಚಾಲೆಂಜ್ ಇರುತ್ತೆ ಅನ್ಸುತ್ತಲ್ವ? 100% ಕ್ರೇಜಿ ಚಾಲೆಂಜ್. ದಟ್ ಇಸ್ ಅ ಫಿಯರ್ ದಟ್ ಐ ಹ್ಯಾವ್. ಅದಕ್ಕೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಒಂದು ಸ್ಟೆಪ್ ಬ್ಯಾಕ್ ತೊಗೋಬೇಕು ನೀವು. ಓಕೆ, ಟೇಕ್ ಅ ಸ್ಟೆಪ್ ಬ್ಯಾಕ್. ಇದು ವರ್ಕ್ ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಸರಿ, ಟೇಕ್ ಅ ಸ್ಟೆಪ್ ಬ್ಯಾಕ್, ಸ್ವಲ್ಪ ಜನರ ದೂರ ಇರಿ, ಮರ್ಸಿ ನಿಮ್ಮ, ಲೆಟ್ ದೆಮ್ ಫರ್ಗೆಟ್. ಓಕೆ, ಅರ್ಥ ಆಯ್ತು. ಆ್ಯಂಡ್ ದೆನ್ ಹಿಟ್ ಬ್ಯಾಕ್ ಹಾರ್ಡ್ ವಿತ್ ಸಮಥಿಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಜನ ರಿಲೇಟೇ ಆಗಬಾರ್ದು, ಬಟ್ ಅದಕ್ಕೂ ಬಟ್ ಅದಕ್ಕೂ ಯು ನೀಡ್ ಟು ಹ್ಯಾವ್ ದ ರೈಟ್ ಪೀಪಲ್ ಟು ಪ್ಲೇಸ್ ಯು ದೇರ್. ಅದೇ ಹೇಳಿದ್ನಲ್ಲ, ಒಬ್ಬರಿಂದ ಆಗಲ್ಲ ಅದು. ರೈಟ್ ಡೈರೆಕ್ಟರ್, ರೈಟ್ ಸ್ಕ್ರಿಪ್ಟ್, ರೈಟ್ ಪಾತ್ರ, ಕೆಲವೊಮ್ಮೆ ರೈಟ್ ಪ್ರೊಡ್ಯೂಸರ್, ರೈಟ್ ಡಿಸ್ಟ್ರಿಬ್ಯೂಟರ್, ರೈಟ್ ಟೈಮ್. ಫಾರ್ ಎಕ್ಸಾಂಪಲ್ ಡಾಲಿ, ಟೇಕ್ ಎನ್ ಎಕ್ಸಾಂಪಲ್. ಧನಂಜಯ್, ಸಿ ಡಾಲಿ ಪಾತ್ರಕ್ಕಿಂತ ಮುಂಚೆ ಎಷ್ಟು ಪಾತ್ರಗಳು, ಈಗ ರಾಟೆ ಆಗಿರ್ಬೋದು, ಒಂದು ಜಯನಗರ್ 4 ಬ್ಲಾಕ್, ಒಂದು ಶಾರ್ಟ್ ಫಿಲಮ್ ಆಗಿರ್ಬೋದು, ಬದ್ಮಾಶ್ ಆಗಿರ್ಬೋದು, ಹಿ ಟ್ರೈಡ್ ಸೋ ಮೆನಿ ಡಿಫ್ರೆಂಟ್ ಆ್ಯಸ್ ಹೀರೋ. ಎಷ್ಟೊಂದು ಮಾಡ್ಕೊಂಡ್ರು, ಹೀರೋ ಆಗೇ ಕಂಡಿದ್ದು ಧನಂಜಯ. ವೆನ್ ಹಿ ಡಿಡ್ ಡಾಲಿ, ನೋಬಡಿ ಆಂಟಿಸಿಪೇಟೆಡ್ ಹಿ ಕ್ಯಾನ್ ಡೂ ದಟ್ ಒಂಥರ ವೆರಿ ಆಂಟಾಗನಿಸ್ಟ್. ಅಂದರೆ ಇಟ್ ವರ್ಕ್. ನಾನು ಎಕ್ಸಾಂಪಲ್ ಯೋಚನೆ ಮಾಡ್ತಾ ಇದ್ದೀನಿ. ದ ಬಿಗ್ಗೆಸ್ಟ್ ಚಾಲೆಂಜ್ ಒಬ್ಬ ಕಲಾವಿದನಿಗೆ ಏನು ಅಂದರೆ ಟು ಡಿಸ್ಕವರ್ ಹಿಮ್ಸೆಲ್ಫ್. ಒಂದು ಮಿನಿಮಮ್ ಒಂದು 10-15 ವರ್ಷನೇ ಕಳೆದೋಗುತ್ತೆ. 100% ಕಳೆದೋಗುತ್ತೆ. ಅಂದರೆ ಈಗ ಅವನನ್ನು ಮಿರರಲ್ಲಿ ಒಂಥರ ನೋಡ್ಕೋತಿರ್ತಾನೆ, ಇಷ್ಟು ವರ್ಷ ಹುಟ್ಟಿದಾಗಿಂದ ನೋಡ್ಕೋತಿದ್ದಾನೆ ಅವ್ನು ಮಿರರಲ್ಲಿ. ಬಟ್ ಅವ್ನಿಗೆ ಗೊತ್ತೇ ಇರಲ್ಲ ಆಡಿಯನ್ಸ್ ನಿನ್ನ ಬೇರೆ ಥರನೇ ನೋಡ್ತಿದ್ದಾರೆ ಅಂತ. ಎಷ್ಟು ದಿ ಅದರ್ ಸೈಡಿಗೆ ಫ್ಲಿಪ್ ಇದೆ ನೋಡಿ. ಈಗ ನಾವು ಅನ್ಕೊಂತೀವಿ ಏನು ಚೆನ್ನಾಗಿದ್ದಾನೆ ಗುರು, ನನ್ನ ಮಗ ಏನು ಚೆನ್ನಾಗಿದ್ದಾನೆ ಗುರು ಅಂತ ನಾವು ಅನ್ಕೊಳ್ಳೋದು. ಬಟ್ ವಾಟ್ ಯು ವಿಲ್ ಥಿಂಕ್? ನಾನು ಇನ್ನೂ ಹುಡುಕ್ತಾ ಇದ್ದೀನಿ, ಬೇರೆ ಏನು ಕೊಟ್ಟರೆ ಆಡಿಯನ್ಸು, ಐ ಮೀನ್ ಬೇರೆ ಏನು ನಿರೀಕ್ಷೆ ಮಾಡ್ತಿದ್ದಾರೆ ನನ್ನಿಂದ. ಐ ಥಿಂಕ್ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನನ್ನ ಕೈಲಿಲ್ಲ, ಭಗವಂತಂಗೆ ಬಿಟ್ಟಿದ್ದೀನಿ. ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಅದು ನನ್ನ ಕೈಲಿದೆ. ಬಟ್ ಆಲ್ಸೋ ಬೇರೆ ಯಾವ ಪಾತ್ರದಲ್ಲಿ ಯಾವ ಥರ ಮೋಲ್ಡಿಂಗಲ್ಲಿ ಇಷ್ಟಪಡ್ತಾರೆ ನನಗೆ ಗೊತ್ತಿಲ್ಲ. ಯು ಹ್ಯಾವ್ ಟು ಕೀಪ್ ಟ್ರೈಯಿಂಗ್. ಇಟ್ ವಿಲ್ ಹ್ಯಾಪನ್. ಯು ವಿಲ್ ಫೈಂಡ್ ಸಮಥಿಂಗ್. ಸಿ ಫಾರ್ ಲೈಕ್ ನೀವು ಎಕ್ಸಾಂಪಲ್ ಕೊಟ್ಟಲ್ಲ ಧನಂಜಯ್ ಅವರು, ಎಷ್ಟು ಐ ಥಿಂಕ್ ಬಿಗ್ ಪ್ರೊಡಕ್ಷನ್ಸ್, ಮೇಜರ್. ನಾವು ಆವಾಗ ವಿ ವರ್ ಜಸ್ಟ್ ಬಡ್ಡಿಂಗ್, ವಾಟ್ ಅ ಬ್ರೇಕ್ ಅಂತ ಅನಿಸ್ತಿತ್ತು. ಬಟ್ ದೆನ್ ಫೈನಲಿ ಗಾಟ್ ದ್ಯಾಟ್ ಏನಿದು ಟಗರು. And that too was not the lead. ಯೋಚನೆ ವಿತ್ ಶಿವಣ್ಣ ಬೇರೆ. ಯೋಚನೆ. ಸೊ ಅದ ಕರೆಕ್ಟ್ ಪೊಸಿಷನಿಂಗ್. ಸೂರಿ ಸರ್ ಫಿಲಮು, ಶಿವಣ್ಣ. ಆ್ಯಂಡ್ ಆ ಟೈಮಲ್ಲಿ ಟಗರು ಫಿಲಮು ಹಿಟ್ಟಾಯಿತು. ಅದಕ್ಕೆ ಮುಂಚೆ ಸೂರಿ ಸರ್ ಮಾಡಿದ್ದು ಐ ಥಿಂಕ್ ಕಡ್ಡಿಪುಡಿ. ಅವರಿಬ್ಬರದ್ದು ಕಾಂಬೋ ಚೆನ್ನಾಗಿ ಕ್ಲಿಕ್ ಆಯಿತು. ಎಕ್ಸಾಕ್ಟ್ಲಿ. ಸೊ ಯು ಜಸ್ಟ್ ಹ್ಯಾವ್ ಟು ವೇಟ್. ಬಟ್ ಒನ್ ಥಿಂಗ್, ಇಫ್ ಯು ಕೀಪ್ ವರ್ಕಿಂಗ್, ಹಿಟ್ಟೋ ಫ್ಲಾಪೋ, ಸಕ್ಸಸ್ಸೋ ನೋ ಸಕ್ಸಸ್, ಕೀಪ್ ವರ್ಕಿಂಗ್, ಎಲ್ಲೋ ಒಂದು ಆಗತ್ತೆ. ಆ ಒಂದು ಪ್ರಾಸೆಸಲ್ಲಿ ಇಟ್ಸ್ ನಾಟ್ ಓನ್ಲಿ ಸಕ್ಸಸ್, ಯು ವಿಲ್ ಲರ್ನ್. ಕಲಿಯೋಕ್ಕೆ ತುಂಬ ಇದೆ ನಮಗೆ. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಇಫ್ ಯು ಆರ್ ಅವೇರ್ ಆಫ್ ದೀಸ್ ಥಿಂಗ್ಸ್, ನಾನು ಹೇಳ್ತಿರೋದು ಈಗ ಇಷ್ಟು ಮಾತಾಡ್ತಿರೋದ್ರಲ್ಲೂ ಕೂಡ ಯು ಆರ್ ಅವೇರ್ ಆಫ್, ಓಕೆ ನನ್ನ ಪೊಸಿಷನ್ ಏನಿದೆ, ನಾನು ಏನು ಮಾಡಬೇಕು ಅನ್ನೋದು ಕೂಡ ಆ ಒಂದು ಅವೇರ್ನೆಸ್ ನಿಮಗಿದೆ. ಅದು ಇಲ್ದಿರ ಇಫ್ ಯು ಆರ್ ಲಿವಿಂಗ್ ಇನ್ ದಿ ಡಿಲ್ಯೂಷನ್ ವರ್ಲ್ಡ್ ಆಫ್ ವಾಟ್ ಯು ಹ್ಯಾವ್ ಗಾಟ್, you cannot even make money. First thing, practical ಆಗಿ, you cannot make money, you cannot live, you will be depressed.
ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಗೋಲ್, ಯು ಡೋಂಟ್ ಹ್ಯಾವ್ ಅ ಪಾತ್, ಯು ಆರ್ ಸ್ಟಕ್ ಇನ್ ಒಂದು ಸರ್ಕಲ್. ಬಟ್ ಫ್ರಸ್ಟ್ರೇಷನ್ ಆಗುತ್ತಾ ಮಧ್ಯದಲ್ಲಿ? ಖಂಡಿತ ಇರೋ ಹ್ಯೂಮನ್ ಬೀಯಿಂಗ್ ಅಲ್ವಾ, ಆಗತ್ತೆ. ಆವಾಗ ಫ್ಯಾಮಿಲಿ ಮೇಲೆ ಏನಾರು ಎಫೆಕ್ಟ್ ಆಗುತ್ತಾ? ಡಿಪೆಂಡ್ಸ್ ಆನ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಆ್ಯಂಡ್ ಫ್ಯಾಮಿಲಿ ಹೇಗೆ ನಿಮ್ಮನ್ನ ಹ್ಯಾಂಡಲ್ ಮಾಡುತ್ತೆ. ಇನ್ ಯೋರ್ ಕೇಸ್? ಮೈ ಫ್ಯಾಮಿಲಿ ಇಸ್ ಹ್ಯಾಂಡಲ್ ಮೀ ವೆರಿ ವೆಲ್. ಹೌದಾ? ಯಾ ಇವನ್ ಯೋರ್ ವೈಫ್? 100%. ಮೈ ಕಿಡ್ಸ್ ಆರ್ ಹ್ಯಾಂಡ್ಲಿಂಗ್ ಮೀ ವೆರಿ ವೆಲ್. ಅಮೇಝಿಂಗ್. ಮೈ ಸನ್ ಇಸ್ 6 years old. ವಾವ್. He comes to me and is like, ಬಾಬಾ ದತ್ತಬಾಯಿ ಯಾಕೆ ಬಾಬಾ ತುಂಬ ಚೆನ್ನಾಗಿ ಕಾಣ್ತೀರಾ. ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್, ಬಟ್ ದೆನ್ ಐ ಆಮ್ ಲೈಕ್ ಬಿಡೋ ಮುಗೀತಲ್ಲ, ಬರೋಲ್ಲ ಬಾಬಾ ನಾನು ನೋಡಿರ್ತೀನಿ. ಹಿಲ್ ಸಿಟ್ ಆ್ಯಂಡ್ ಹಿಲ್ ವಾಂಟ್ ಟು ವಾಚ್ ದೋಸ್ ಎಪಿಸೋಡ್ಸ್. ಚೆನ್ನಾಗಿ ಮಾಡ್ತೀರಾ ಯು ಬಾಬಾ. ಹ್ಯಾವ್ 2 kids? ಯಾ, ದ ಸೆಕೆಂಡ್ ಒನ್ ಇಸ್ 2.5. ಡಾಟರ್? ಇಲ್ಲ, ಬೋತ್ ಆರ್ ಸನ್. ಸೆಕೆಂಡ್ ಒನ್ ಡಾಟರ್ ಆಗುತ್ತೆ ಅಂತ ಮಾಡ್ಕೊಂಡಿದ್ದು, ಸನ್ ಆಯಿತು. ಸನ್ ಆಯಿತು. ಆ್ಯಂಡ್ ದೆನ್ ಸ್ಮಾಲ್ ಮೋಟಿವೇಶನ್ಸ್ ಲೈಕ್ ನಿಮ್ಮ ಥರ ಆಗಬೇಕು ಬಾಬಾ ನಾನು. ಐ ಆಮ್ ಲೈಕ್, ಸಿ ಸ್ಟಿಲ್ ಅ ಬೇಬಿ ಬಟ್ it comes from a pure heart. Things like this, your mom, your dad, your wife, your brother, your sister-in-law, maklu, everybody, families, that's why very very important. They're all helping me to cope up with my career, not my job. Yeah, Job too is, you get it, I mean, job you have been doing it and you'll do it. you'll do it. Money is important, it comes with job, no problem. I mean, life is touch wood, it's there, but career, placement, ಅದಕ್ಕೆ ಟೈಮ್ ಆಗುತ್ತೆ. You mean to say eventually, ನಾನು ಹೇಳ್ತಿರೋದು, ಇಫ್ ಯು ನಿಮ್ಗೆ ಏನೋ ಒಂದು ಆಂಟಗನಿಸ್ಟ್ ರೋಲ್ ಸಿಕ್ಕರೆ ಮಾಡೋಕೆ ರೆಡಿ ಇರ್ತೀರಾ? 100%. I mean, it has to enrich me as an actor. If there is learning, why not? ದೃಷ್ಟಿ ಬಟ್ಟಲ್ಲಿ ಎಲ್ಲಿ ಪಾಸಿಟಿವಿಟಿ ಇತ್ತಲ್ಲಿ. ಹಾಗಿದ್ರೆ ಇನ್ ದಟ್ ವೇ ಹೆಂಡ್ತಿಗೆ ಮುಗಿತಾನೆ ಇರ್ತೀನಿ, ಗನ್ನೆಲ್ಲ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಭಯ ಬರ್ಬೇಕು ನನಗೆ. ಏನು ಅನ್ಕೋತಾರೆ, ಒಂದು ಪಾಪ ಒಂದು ಸಾಧಾರಣ ಹುಡುಗಿ ಮೇಲೆ ಇಷ್ಟೊಂದು ದೌರ್ಜನ್ಯ ಮಾಡ್ತಿದ್ದಾನಲ್ಲ ಅಂತ. ಅಲ್ಲ, ಬಟ್ ಹಾಗಿದ್ರೆ ಇನ್ ದಟ್ ವೇ ಡೈರೆಕ್ಟರ್ಸ್ಗಳಿಗೆ ಅಪ್ರೋಚ್ ಮಾಡಲಿಲ್ವಾ ನೀವು ಅಂತ, ನನಗೆ ಅಂತ ಬರೀರಿ ಅಂತ ಕೇಳಕ್ಕೆ? ನಾನು ಐ ಆಮ್ ನಾಟ್ ಗುಡ್ ಎಟ್ ದ್ಯಾಟ್. Here you go. I should the answer. No, I'm not good at that. Like, see, once I had this conversation with Bhatru. Okay. Actually, even I think ಯಾವ್ದಕ್ಕದು ಸಿನಿಮಾ ಇದು ಕಬಡ್ಡಿ ಬೇಸ್ಡ್ ಮೇಲೆ ಬಂತಲ್ಲ, ಗರಡಿ. ಗರಡಿ, ಕರೆಕ್ಟ್. ಗರಡಿನಾ? ಗರಡಿ, ಕರೆಕ್ಟ್. ಸೂರ್ಯ ಡಿಟ್. ಎಸ್, ಅದರಲ್ಲಿ ಒಂದು ವಿಲನ್ ಪಾತ್ರ ಇದೆ ಕಣೋ, ಮಾಡ್ತೇನೋ ಅಂತ. ಇವರು ಸೃಷ್ಟಿಸ್ ಹಸ್ಬೆಂಡ್ ಡಿಡ್, ಬಿ ಸಿ ಪಾಟೀಲ್ ಅವರ ಅಳಿಯ. ಸರ್, ವೈ ನಾಟ್ ಮಾಡುವ ಅಂತ. ಆ್ಯಂಡ್ ದೆನ್ ಹಿ ಟುಕ್ ಸಮ್ ಟೈಮ್, ಲೈಕ್ 2 days ಲೇಟರ್ ಹಿ ಕಾಲ್ಸ್, ಬೇಡ ಕಣೋ ಅದ್ರಲ್ಲಿ ರೇಪ್ ಸೀನ್ ಎಲ್ಲ ಇದೆ. ಕರೆಕ್ಟ್, ಹೌದು ಸರ್. ಐ ಡೋಂಟ್ ನೋ ವಾಟ್ ಟು ಸೇ. ಎಲ್ಲ ಟ್ರೈ ಮಾಡ್ಬೋದಿಲ್ಲ ಕಣೋ. ಐ ಮೀನ್ ನನಗೆ, ಐ ಮೀನ್ ನಿನ್ನ ಆ ಥರ ನೋಡ್ತಿಲ್ಲ. ಐ ಆಮ್ ಲೈಕ್ ಓಕೆ ಅಂತ ಸುಮ್ಮನೆ ಅದೇ. ಐ ಮೀನ್ ಇಟ್ಸ್ ಆಲ್ಸೋ ದಟ್ ಇಮೇಜ್ ಇಸ್ ಸೋ ಸ್ಟ್ರಾಂಗ್. The image is so strong that it becomes like this. ಎಷ್ಟೊಂದು ಪ್ರಶ್ನೆಗಳು ನನಗೆ ಉತ್ತರ ಸಿಗ್ತಿದೆ ಈಗ. It's not easy. Even if I try my level best, audience ಏನಾಗ್ಬಿಡುತ್ತೆ, ಛೇ ಯು ಆರ್ ಡಿಸಪಾಯಿಂಟಿಂಗ್ ಮೀ ಅಂತ ಅನ್ಸ್ಬಿಡ್ಬೋದು. ಯು ನೋ ವಾಟ್ ಆ್ಯಕ್ಚುಲಿ ವಿಜಯ್, ಅದು ಇದಕ್ಕೆ ಟ್ರಾನ್ಸಿಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾ ಸೊ ವಾಟ್ ಐ ಆಮ್ ಥಿಂಕಿಂಗ್ ಇಸ್, ಡೂ ರೋಲ್ಸ್ ದಟ್ ಆರ್ ಸ್ಲೈಟ್ಲಿ ನ್ಯೂಟ್ರಲ್. ಕರೆಕ್ಟ್. ಸ್ಲೋ ಆಗಿ ನ್ಯೂಟ್ರಲಿಂದ ತರಬೇಕು. ಆ್ಯಂಡ್ ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್, ಡೋಂಟ್ ಬಿ ಡೆಸ್ಪರೇಟ್ ಟು ಪ್ರೂವ್ ಸಮಥಿಂಗ್. ಅಗ್ರೀಡ್ ಅಲ್ವಾ? ಪ್ರಾಸೆಸ್ಸಲ್ಲಿ ಆಗುತ್ತೆ, ತೊಂದರೆ ಇಲ್ಲ. ಬಿಕಾಸ್ ನನಗೆ ನನ್ನ ಕಾನ್ಫಿಡೆನ್ಸ್ ಇದೆ ನನ್ನ ಕಲೆ ಮೇಲೆ. 36, that's all. Seriously, I mean, I think my prime is yet to come. Yeah. So you just have to wait. And I also feel waiting is not just waiting. ಲರ್ನಿಂಗ್ ಇರುತ್ತೆ, ಸೀಸನಿಂಗ್ ಆಗಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮಾರ್ಕೆಟ್ ಆಗಬೇಕು, ಬಿಸ್ನೆಸ್ ಅರ್ಥ ಆಗಬೇಕು, ನಿನ್ನ ಹೇಗೆ ನೀನು ಪ್ಲೇಸ್ ಮಾಡ್ಕೋಬೇಕು. ಬಿಕಾಸ್ ಸಕ್ಸಸ್ ಇಸ್ ಜಸ್ಟ್ ಒನ್ ನೈಟ್. ಅಂದರೆ ಐಮ್ ಟಾಕಿಂಗ್ ಬಾಕ್ಸ್ ಆಫೀಸ್ ಸಕ್ಸಸ್. ಒನ್ ನೈಟ್ ಅಷ್ಟೇ. ಆ ಒನ್ ನೈಟ್ಗೆ ಯು ಟೇಕ್ 10 years ಆಫ್ ಸ್ಟಡಿಂಗ್, ಇಟ್ಸ್ ಫೈನ್, ತೊಂದರೆ ಇಲ್ಲ.
ಬಟ್ ಅಲ್ಟಿಮೇಟ್ಲಿ ನಮ್ಮ ಏಮ್ ಇರೋದೇನು ಅಂದರೆ ಪಾತ್ರಗಳು ಪ್ಲೇ ಮಾಡಬೇಕು, ಕನ್ವಿನ್ಸಿಂಗಾಗಿ ಪ್ಲೇ ಮಾಡಬೇಕು, ಜನಕ್ಕೂ ಇಷ್ಟ ಇಷ್ಟ ಆಗಬೇಕು. ಆಗಬೇಕು. ಸೊ ಆ ಪ್ರಾಸೆಸಲ್ಲಿ ದಟ್ಸ್ ದ ಬ್ಯೂಟಿ ಆಫ್ ಇಟ್ ಅಲ್ವಾ. ಯಾ ಯಾ ಐ ಮೀನ್ ಎಲ್ಲದಕ್ಕೂ ಉತ್ತರ ಸಿಕ್ಬಿಟ್ರೆ ಯಾ ದೆನ್ ವೇರ್ಸ್ ದ ಫನ್. ವಯಸ್ಸಾದ್ಮೇಲೆ ನನ್ನ ಮಕ್ಳಿಗೆ ಅಥವಾ ನನ್ನ ಮೊಮ್ಮಕ್ಳಿಗೆ ಹೇಳೋಕ್ಕೆ ಕಥೆನೇ ಇರಲ್ಲ. ಆ್ಯಕ್ಚುಲಿ ನೌ ಯು ಆರ್ ರೆಡಿ. ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ನೌ ಯು ಆರ್ ರೆಡಿ ಟು ಟೇಸ್ಟ್ ದಟ್ ಅಂತ ನನಗನ್ನಿಸ್ತಿದೆ. I feel every actor, every 15 years once, he will get one break. ಅಂದರೆ ಇಫ್ ಈಸ್ ವರ್ಕಿಂಗ್ ಕಂಟಿನ್ಯೂಸ್ಲಿ ಪ್ರಾಪರಾಗಿ. ಕರೆಕ್ಟಾಗಿ ಅದೊಂದು ಮೈಥಲಾಜಿಕಲ್ ಲ್ಯಾಂಗ್ವೇಜಲ್ಲಿ ಇಲ್ಲ, 14 ವರ್ಷ ವನವಾಸ ಆದಮೇಲೆ ಸಿಗುತ್ತೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಆದ ರೀತಿಲಿ ಒಂದು ಈಗ ಒಂದು ಮಟ್ಟಿಗೆ ಸಕ್ಸಸ್ ಸಿಕ್ಕಿದೆ ನನಗೆ. ಹ್ಮ್. ಆ ಸಕ್ಸಸ್ಸಲ್ಲಿ ನಾನು ಜೀವನ ನಡೆಸ್ಬೋದು, ಕರೆಕ್ಟ್ ಆರಾಮಾಗಿ ನಡೆಸ್ಬೋದು. ಅದು ಹಂಗೆ ಕಾನ್ಸ್ಟೆಂಟ್ ಆಗಿಬಿಟ್ಟು ಹಂಗೆ ಸೆಟ್ಲ್ ಆಗೊಂಡು ಹೋಗ್ಬಿಡ್ಬೋದು. ಬಟ್ ಇಲ್ಲಿ ನಂದಿರೋದು ಆ್ಯಂಬಿಷನ್ ಅಲ್ವಾ, ವಾಟ್ ನೆಕ್ಸ್ಟ್ ಅಂತ ಬಂದೇ ಬರುತ್ತೆ. ಅದಕ್ಕೆ ಯು ಹ್ಯಾವ್ ಟು ವೇಟ್. ನಾವು ಕಲಿಬೇಕು. ನಂದು ತುಂಬ ಇರುತ್ತೆ ಕಲಿಯೋದು. ಅದರಲ್ಲಿ ಏನೇನು ತಪ್ಪುಗಳು ಮಾಡಿದ್ದೀನಿ, ನೋಟ್ ಔಟ್ ಮಾಡ್ಕೊಂಡಿದ್ದೀನಿ. ನಾನು ಏನೇನು ತಪ್ಪುಗಳು ಮಾಡಿದ್ದೀನಿ, ಏನೇನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ. ಬಿಕಾಸ್ ಐ ಡೋಂಟ್ ನೋ, ಕೆಲವ್ರ ಕಣ್ಣಿಗೆ ಅದು ತಪ್ಪೇ ಅಲ್ಲ ಅಂತ ಅನಿಸ್ಬೋದು, ಅದು ಕೆಲವ್ರ ಕಣ್ಣಿಗೆ ಬಿಗ್ಗೆಸ್ಟ್ ಮಿಸ್ಟೇಕ್ ಅನಿಸ್ಬೋದು. ಯು ಡಿಡ್ ನಾಟ್ ಮೇಕ್ ಯೂಸ್ ಆಫ್ ದ್ಯಾಟ್ ನೇಮ್ ಅಂತಲೂ ಹೇಳ್ತಾರೆ ಕೆಲವರು ಹೇಳ್ತಾರೆ ನೋ ಯು ಹ್ಯಾಂಡಲ್ ಇಟ್ ಪ್ರಾಪರ್ಲಿ, ಎಲ್ಲೂ ಏನೋ ಅದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಲಿಲ್ಲ ನೀನು ಅಂತಲೂ ಹೇಳ್ತಾರೆ. ನೀವು ತಪ್ಪು ಸರಿ ಮತ್ತು ದ ವೇ ಯು ಹ್ಯಾಂಡಲ್ಡ್ ಅಂತ ಹೇಳ್ತಿರ್ಬೇಕಾದ್ರೆ ಯುವರ್ ಅ ನಾನ್ ಕಾಂಟ್ರವರ್ಷಿಯಲ್ ಗೈ ಟಿಲ್ ಡೇಟ್. ಯಾ, ಏನಾದ್ರು ಮಧ್ಯದಲ್ಲಿ ಆಗಿತ್ತ ಕಾಂಟ್ರವರ್ಸಿ? ಇಲ್ಲ. ಅಲ್ಲ, ಐ ಆಮ್ ಟ್ರೈಂಗ್ ಟು ರೀಕಲೆಕ್ಟ್. No, I've been away from everything. Is it a conscious effort or like you're lucky enough? ಇಲ್ಲ, ಕಾನ್ಷಿಯಸ್. ಇಟ್ ಕಾಂಟ್ ಬಿ ಲಕ್ ಅಲ್ವಾ. ನಮ್ಮನ್ನು ನಾವು ಆ ಥರ ಸಿಚುವೇಶನಲ್ಲಿ ಪ್ಲೇಸ್ ಮಾಡಬಾರ್ದು. ಕೆಲವೊಂದು ಸಲ ಸಂಹಾವ್ ಕೆಲವೊಂದು ಸಲ ಕೆಲವ್ರಿಗೆ ಬೇಜಾರಾಗ್ಬೋದು, ಯಾಕೆ ಇವನು ಈ ಥರ ಬಿಹೇವ್ ಮಾಡ್ತಿದ್ದಾನೆ ಅಂತ. ಬಟ್ ಸಂಹಾವ್ ಸ್ಟೇ ಅವೇ ಫ್ರಮ್ ಸರ್ಟನ್ ಮ್ಯಾಟರ್ಸ್, ವಿಲ್ ಬಿ ಫೈನ್. ಬಟ್ ಅದು ಆಲ್ಸೋ ಕ್ಯಾನ್ ಎಫೆಕ್ಟ್ ಯುವರ್ ಕರಿಯರ್ ಸಮ್ಟೈಮ್ಸ್. It will 100% ನನಗಾಗಿದೆ. ಹೌದಾ? ವಾವ್. ಐ ಮೀನ್ ಹಾಗೆ ಆಗುತ್ತೆ. ಐ ಮೀನ್ if you want to stand alone, be ready to be hungry also. Be ready to struggle also. Be ready to, hunt for your own food. Be ready to starve a couple of nights, couple of days, if you want to stand alone. But then if you win, you're a lone wolf. Pa. ಸಖತ್. There are both. ಫ್ಲಿಪ್ ಸೈಡ್ ಎರಡೂ ಇದೆ. I am ready for this, and I'm strong also, fortunately. There is nothing negative now, downside ಇಲ್ಲ ನನಗೀಗ. ಈಗ ಏನೇ ಇದ್ರೂ ಗೆದ್ದರೆ ಹಂಗೆ ಬರುತ್ತೆ, ಲೋನ್ ಉಲ್ಫ್ ಅಂತಲೇ ಬರುತ್ತೆ. ನಿಜ ಅಲ್ಲ, ಅಂದರೆ ಸಕ್ಸಸ್ ಬಂತ ಒಬ್ಬನೇ ತೊಗೊತಿದ್ದೀನಿ, ಫೇಲ್ಯೂರ್ ಬಂದ್ರೂ ಒಬ್ಬನೇ ತೊಗೊತಿದ್ದೀನಿ. ಇದು ಯಾವಾಗಲೂ ಹೇಳ್ತಾರಲ್ಲ, ನೀನು ಸೋತಾಗ ನೀನು ಒಬ್ಬನೇ ಅನುಭವಿಸ್ತೀಯ, ಗೆದ್ದಾಗ 100 ಜನ ಹಂಚ್ಕೊಳಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಅದು ನನ್ನ ಸಾಮರ್ಥ್ಯಕ್ಕೆ ನನಗೆ ಗೊತ್ತಿರಬೇಕು. ಅದನ್ನು ನಾನು ಹಂಚ್ಕೊಳ್ಬೇಕು ಅಂತಂದ್ರೂ ಹೆಂಗಿರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಸೋತಾಗ ಯಾರೂ ಇರೋದಿಲ್ವಲ್ಲ, ಗೆದ್ದಿದ ತಕ್ಷಣ 100 ಜನ ಕೈ ಇಟ್ಕೊಂಡು ಬರ್ತಾರೆ. ನನಗೆ ಭಟ್ರು ಯಾವಾಗಲೂ ಒಂದು ಮಾತು ಹೇಳೋರು, ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ಡ್ ಇಟ್ ಆಲ್ಸೋ. ಈ ಸೈಡ್ ನೀನು ಮಾಡ್ತಾ ನೀನು ಸಿನಿಮಾ ಮಾಡ್ತಿರ್ತೀಯ ನೋಡಿ, ದೇರ್ ವಿಲ್ ಬಿ ಎ ಡೇ, ಒಂದು ದಿವಸ ಸೆಟ್ಟಲ್ಲಿ ಇರ್ತೀಯ ನೀನು ಸುತ್ತೂರ 100 ಜನ ಇದ್ದಾರೆ, ಬಟ್ ನೀನು ಒಬ್ಬನೇ ಇದೆಯಾ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಗುರು ನಿನಗೆ. ಇಟ್ ರೀಚ್ಡ್, ಬಂತು. ಅವತ್ತು ರಾತ್ರಿ ನಾನು ಭಟ್ರು ಕಾಲ್ ಮಾಡ್ಬಿಟ್ಟು ಮಾತಾಡಿದೆ, ಸರ್ಗೆ ಹೇಳ್ಬೇಕು, ಸಾರ್ ನೀವು ಹೇಳಿದ ಮಾತು ಒಂದು ನಿಜ ಆಯಿತು, ನಾನು ಹಿಂಗೆ ಅಂತಂದ್ರೆ ಅವರು ಹೇಳಿದ್ರೆ, ಖಂಡಿತ ಹೇಳಿದ್ರಿ ಸರ್ ನೀವು. ಯು ಫೀಲ್ ದ್ಯಾಟ್, ಅಂದರೆ ನೀನು ಸುತ್ತೂರ ಪ್ರಪಂಚ ಇದ್ರೂ ಒಬ್ಬನೇ ಆಗಿ ನೀನು ಹೋರಾಟ ಮಾಡ್ತಿದ್ಯಾ ನೋಡು. ಇಟ್ ಈಸ್ ಲೈಕ್, ಇದನ್ನು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ವಿಜಯ್. ಬೇರೆಯವ್ರಿಗೆ ಹೇಳ್ತಂದ್ರೆ, ಗುರು ಇದನ್ನೆಲ್ಲ ಯಾವ ಹೋರಾಟ ಅಂತ ಹೇಳ್ತಾನೆ ಅಂತ ಒಂಥರ ತುಂಬ ಮೇಲ್ನೋಟಕ್ಕೆ ಹೇಳ್ಬಿಡ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆಮೇಲೆ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಆ್ಯಕ್ಚುಲಿ ಈ ಪಾಡ್ಕಾಸ್ಟ್ ನೋಡ್ತಿರೋರ್ಗೂ ಹೇಳ್ತೀನಿ, ಈಚ್ ಪರ್ಸನ್ಸ್ ಲೈಫ್ ಜರ್ನಿ ಇಸ್ ವೆರಿ ಡಿಫ್ರೆಂಟ್. ಒಬ್ಬ ಆ್ಯಕ್ಟರ್ ಲೈಫ್ ಜರ್ನಿಯೂ ಡಿಫರೆಂಟ್ ಇರುತ್ತೆ, ಒಬ್ಬ ಡಾಕ್ಟರ್ ಲೈಫ್ಗೂ ಇರುತ್ತೆ, ಒಬ್ಬ ಇನ್ಯಾರಿಗೂ ಇರ್ತಾರೆ. ತಕ್ಕಡಿಗೆ ಹಾಕ್ಬಿಟ್ಟು ಯಾವುದೇ ಪ್ರೊಫೆಷನ್ ನೀವು ತೆಗೆದು ಒಂದೇ ಅಂತ ನೀವು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಲೈಫ್ ಜರ್ನಿಗೆ ನಿಮ್ಮ ತಕ್ಕಂತೆ ಅದಿರೋಂಥ ನೀವು ಪಡ್ಕೊಂಡು ಬಂದಿರೋಂಥದ್ದು ನಿಜ. ನೀನೇನು ಪಡ್ಕೊಂಡು ಬಂದಿರ್ತೀಯೋ ಅದು ನಿನ್ನ ಕಷ್ಟಗಳು ನಿನಗೇನೆ ಸೀಮಿತವಾಗಿರುತ್ತೆ. ನೀನು ಬೇರೆಯವ್ರದ್ದು ಶೂಸಲ್ಲಿ ನಿಂತ್ಕೊಂಡ್ಬಿಟ್ಟು ನೀನು ಪಡ್ತಿರೋದು ಕಷ್ಟನೇ ಅಲ್ಲ ಅಂತ ನೀನು ಹೇಳೋಕ್ಕೆ ಸಾಧ್ಯನೇ ಇಲ್ಲ.
ಅದನ್ನು ಒಪಿನಿಯನೇಟ್ ಮಾಡೋಕ್ಕೂ ಆಗೋದಿಲ್ಲ. ಆಲ್ ಯು ಹ್ಯಾವ್ ಟು ಡೂ ಆರ್ ದ ಬೆಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಲೈಕ್ ಹಿಯರ್ ಲಿಸನ್ ಟು ದೆಮ್, ದಟ್ ಈಸ್ ಆಲ್. ಕೇಳಿಸ್ಕೊ ಅಷ್ಟೇ. ಓ ಹೌದಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಫೀಲ್ ಫಾರ್ ವಾಟ್ ಯುವರ್ ಅಂಡರ್ ಗೋಯಿಂಗ್. ಇಷ್ಟು ಹೇಳಿಬಿಟ್ರೆ ಪ್ರಪಂಚ, ಹೇಳ್ತೀನಿ, ನಾವೇನು ಟಾಕ್ಸಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಖಂಡಿತ ಇರೋದಿಲ್ಲ. ಟ್ರೂ, 100%. ಅದೇ ಸಿಂಪಲ್, ಇರುವೆ ಕಷ್ಟ ಇರುವೆಗೆ ಆನೆ ಆನೆ ಕಷ್ಟ, ಕಷ್ಟ ಆನೆಗೆ. ಆ್ಯಸ್ ಸಿಂಪಲ್ ಇಸ್ ದ್ಯಾಟ್. ಹಾಗಂತ ಇರುವೆ ಕಷ್ಟ ಯು ಕಾಂಟ್ ಶೂ, ಪಾಪ You can't. ಕಷ್ಟಪಡ್ತಿದೆ ಅದು ಹಂಗೆ. ಸೊ ಯು ಕಾಂಟ್ ಕಂಪೇರ್, ಯು ಕ್ಯಾನ್ ನಾಟ್ ಕಂಪೇರ್. You cannot ಎಲ್ಲರ ಲೈಫಲ್ಲಿ compare. ಅವ್ರವ್ರ ಬ್ಯಾಟಲ್ಸ್ನ ಅವರು ದೇ ಆರ್ ಫೇಸಿಂಗ್ ಇಟ್. ಆ್ಯಂಡ್ ಐ ಫೀಲ್ ನಿನ್ನ ಇನ್ಸೆಕ್ಯೂರಿಟೀಸ್ ಮುಚ್ಕೊಳಕ್ಕಾಗಲ್ಲ, ನೀನು ಮುಚ್ಚಾಕೊಳಕ್ಕಾಗಲ್ಲ ಅಂದ್ಬಿಟ್ಟು ಯು ಕಾಂಟ್ ಹೇರ್ಕೆನೂ ಮಾಡೋಕ್ಕಾಗೋದಿಲ್ಲ. ಏನು ಗೊತ್ತಾ, ಕೆಲವೊಂದು ಎಕ್ಸ್ಪ್ರೆಷನ್ಸ್ಗಳು ಮ್ಯಾಟ್ರ್ ಆಗಿಬಿಡುತ್ತೆ. ನೀನೇನು ವಾಕ್ಯನೇ ಹೇಳದೇ ಇರ್ಬೋದು, ಆ ಎಕ್ಸ್ಪ್ರೆಷನ್ ಜಸ್ಟಸಲ್ಲೇ ಗೊತ್ತಾಗುತ್ತೆ ದ ವೇ ಯು ಆರ್ ಲುಕಿಂಗ್ ಎಟ್ ಇಟ್ ಅಂತ ಹೇಳ್ತಾರೆ. ಈಗ ರೀಸೆಂಟ್ ಟೈಮ್ಸಲ್ಲಿ ಅದಕ್ಕೆ ಎಷ್ಟು ಜನ ಆ್ಯಕ್ಟರ್ಸ್ಗಳು ಅಗ್ರೆಷನ್ ಆಗಿ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋರ ಬಗ್ಗೆ ಅಂದ್ಬಿಟ್ಟು ಸ್ಟೇಜಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಅಂದರೆ ನಾನು ಮೊನ್ನೆ ನೋಡಿದಾಗ ಅದೇ ಅಂದ್ಕೊಂಡೆ, ಅಂದರೆ ಯಾವ ಅಗ್ರೆಷನ್, ನಾನು ಆಲ್ಮೋಸ್ಟ್ ಕೆಟ್ಟ ಮಾತನ್ನು ಮಾತಾಡ್ತೀನಿ ಅನ್ನೋ ರೇಂಜಿಗೆ, ಬಿಕಾಸ್ ದೇ ಆರ್ ಅಂಡರ್ ಗೋಯಿಂಗ್ ದಟ್ ಫ್ರಸ್ಟ್ರೇಷನ್. ಯಾಕಂದರೆ ದೇ ಆರ್ ನಾಟ್ ಏಬಲ್ ಟು ಟೇಕ್ ಇಟ್. ಅವ್ರು ತಪ್ಪು ಅಂತ ಹೇಳ್ತಿಲ್ಲ, ಇನ್ಫ್ಯಾಕ್ಟ್ ಐ ಸಪೋರ್ಟ್ ದೆಮ್, ಬಿಕಾಸ್ ನೀವು ಆ ಮಟ್ಟಕ್ಕೆ ಪುಷ್ ಮಾಡಿ ಇಟ್ಸ್ ಎ ಫುಲ್ ಸೈಕಲ್ ಆಯ್ತು. ಈಗ ನಾವೇನು ಮಾತಾಡ್ತಾ ಇದ್ದೀವಿ, ಇಟ್ ಕೇಮ್ ಬ್ಯಾಕ್ ಟು ದ ಫಸ್ಟ್ ಟಾಪಿಕ್ ವಾಟ್ ವಿ ಸ್ಟಾರ್ಟೆಡ್. ಅಂದರೆ ನೀನೇನು ಸಮಾಜಕ್ಕೆ ತೋರಿಸ್ತಾ ಇದೆಯಾ ಅಂತಂದಾಗ, ಟೈಮ್ ಆ್ಯಂಡ್ ಅಗೇನ್ ಐ ಆಲ್ವೇಸ್ ಸೇ ದ ಸೇಮ್ ಥಿಂಗ್, ವೆನ್ ಯು ಹ್ಯಾವ್ ದ ಪವರ್ ಟು ಇನ್ಫ್ಲೂಯೆನ್ಸ್ ಪೀಪಲ್, ಪ್ಲೀಸ್ ಇನ್ಫ್ಲೂಯೆನ್ಸ್ ದೆಮ್ ಇನ್ ಅ ರೈಟ್ ವೇ. ಪ್ಲೀಸ್ ಇನ್ಫ್ಲೂಯೆನ್ಸ್ ರೈಟ್ ಅಂದರೆ ಅಟ್ಲೀಸ್ಟ್ let's create one good environment and create mana. When you have the power, when people listen to you, when people watch you, at least ಒಂದು 100 ಜನ ನೋಡ್ತಿದ್ದಾರೆ, ಅದರಲ್ಲಿ 95 ಜನ ತೊಗೊಳ್ತಿದ್ದಾರೆ, ಓಕೆ. ಯಾರೋ ಒಬ್ಬರು ಮಾತಾಡೋದಕ್ಕಿಂತ ಯು ಹ್ಯಾವ್ ದ ಪವರ್. Spider-Man, they say, with great power comes the great responsibility. Very true. Absolutely, you have that great power. It's the tool. Please influence them. So many people will be following you, ಅಂದರೆ they follow the footsteps. ಈಗ ನೀವು ಹೇಳಿದ್ರೆ, ಈಗ ನಿಮ್ಮ ಕಾಂಟ್ರವರ್ಷಿಯಲ್ ನಾನ್ ಕಾಂಟ್ರವರ್ಷಿಯಲ್ ಲೈಫ್ ಯು ಹ್ಯಾವ್ ಲೆಟ್. ಬಟ್ ಅದ್ರದ್ದು ಡ್ರಾಬ್ಯಾಕ್ ಹೇಳ್ಬಿಡ್ತೀನಿ. ಐ ಜಸ್ಟ್ ವಾಂಟ್ ಟು, ಅ ನಾನ್ ಕಾಂಟ್ರವರ್ಷಿಯಲ್ ಲೈಫ್ ಇಸ್ ನಾಟ್ ಇಂಟ್ರೆಸ್ಟಿಂಗ್ ಟು ದ ಪಬ್ಲಿಕ್. ನೋ, ಬಟ್ ಡೋಂಟ್ ಥಿಂಕ್ ಲೈಕ್ ದಟ್. ಇಲ್ಲ, ನಾನು ಥಿಂಕಲ್ಲ. ಐ ಮೀನ್ ಈವನ್ ಇಫ್ ಐ ಸೇ, ಐ ಮೀನ್ ನಾಳೆ ನೀವು ಹೇಳ್ಬೋದು, ಇಲ್ಲ ನಿನ್ನ ಕಾಂಟ್ರವರ್ಸಿ ಇಲ್ಲ, ನಿಂಗೆ ಸಿನಿಮಾನೇ ಯಾರು ಕೊಡಲ್ಲ, ಬಿಕಾಸ್ ದೆರ್ ಇಸ್ ನೋ ಫ್ಲೇವರ್ ಇನ್ ಯುವರ್ ಲೈಫ್, ಸ್ಪೈಸ್ ಇನ್ ಯುವರ್ ಲೈಫ್. ಇವಾಗ ನಡೀತಾ, ರಾದರ್ ನಾಟ್ ಡೂ ಇಟ್. ನನ್ನ ಜೀವನ ಹಿಂಗೆ ಜೀವಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿ, ಅದೇ ಹೇಳಿದ್ದು. ಇಟ್ ಈಸ್ ದ ಚಾಯ್ಸ್ ದಟ್ ಯು ಮೇಕ್, and your choices will make your journey, and as long as you're enjoying the journey is fine. Don't regret the choices. You know what, time and again so many people ask me, why don't you get these people on your podcast, ಇವನು ಕರ್ಕೊಂಡು ಬಾ, ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ನಾನು ಐ ಆಲ್ವೇಸ್ ಸೇ ಒನ್ ಥಿಂಗ್, ನನಗೆ ನನ್ನ ಪಾಡ್ಕಾಸ್ಟಲ್ಲಿ ನಾನು ಕೂತ್ಕೊಂಡಾಗ ಇಫ್ ಐ ಡೋಂಟ್ ಹ್ಯಾವ್ ಎ ಟೇಕ್ ಅವೇ ಫ್ರಮ್ ದ ಗೆಸ್ಟ್ ಹೂಮ್ ಐ ಫೀಚರ್, ನನಗೆ ಟೇಕ್ ಅವೇ ಇಲ್ಲ, ನನ್ನ ಜನರಿಗೆ ಟೇಕ್ ಅವೇ ಇಲ್ಲ. ನಾನು ವ್ಯೂಸ್ಗೋಸ್ಕರ ಮಾಡೋದಿಲ್ಲ. ನಾನು ಈಗ ಅಕಸ್ಮಾತ್ ವಿಜಯ್ ಕರ್ಕೊಂಡು ಬಂದು ಕೂಡಿಸಿ ವಿಜಯ್ಗೆ ಆಲ್ ಒಂದಿಷ್ಟು ಕ್ರಿಂಜ್ ಕ್ವಶನ್ಸ್ಗಳು ಕೇಳಿ, ವಿಜಯ್ ನೀವು ಈ ಹುಡುಗಿನ ಇಷ್ಟಪಟ್ಟಿದ್ರಾ, ಆ ಹುಡುಗಿನ ಇಷ್ಟಪಟ್ಟಿದ್ರಾ, ಇಲ್ಲಿಂದ ಇವ್ರು ಹಿಂಗಾದ್ರೆ, ಐ ಆಮ್ ನಾಟ್ ಸೇಯಿಂಗ್ ಅದು ಕ್ರಿಂಜೆ, ಓಕೆನಾ? ಸೊ 100% ಅಲ್ವಾ? ಸೊ ಅದನ್ನ ಮಾಡಿ ಏನಿರುತ್ತೆ ಅಲ್ಲಿ ತಮ್ನೇಲ್ ಹಾಕ್ಬಿಟ್ಟು ನೀಟಾಗಿ ಓಕೆ ಏನಮ್ಮ ಆಯ್ತಮ್ಮ ಡನ್, ಎಷ್ಟು ಬಂತಮ್ಮ ದುಡ್ಡು ನನ್ನ ಯೂಟ್ಯೂಬ್ ಈ ಒಂದು ವಿಡಿಯೋಯಿಂದ ಇಷ್ಟು ಬಂತ. ವಿಚ್ ಇಸ್ ವೈ ಐ ಟ್ರೈ ಟು ಅವಾಯ್ಡ್ ಇಂಟರ್ವ್ಯೂಸ್. ಸಿ, ದಿಸ್ ಇಸ್ ವೈ ಐ ಆಮ್ ವೆರಿ ಹ್ಯಾಪಿ ಈ ಥರ ರಿಯಲ್ ಕಾಂಟೆಂಟ್, ರಿಯಲ್ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಇದ್ದಾಗ ಪೀಪಲ್ ವಿಲ್ ಓಪನ್ ಅಪ್. ನಿಮಗೆ ಆನೆಸ್ಟ್ ಉತ್ತರಗಳು ಸಿಗುತ್ತೆ. ಆ್ಯಂಡ್ ದೆರ್ ಇಸ್ ನೋ ಫಸಾಡ್ ಅರೌಂಡ್. ಕರೆಕ್ಟ್, ದೆರ್ ಇಸ್ ನೋ ಫಸಾಡ್. ಆ್ಯಂಡ್ ಯು ಟ್ರೈ ಟು, ನಾನೀಗ ಇಷ್ಟು ನಾವು ಕಾನ್ವರ್ಸೇಷನ್ ಮಾಡಿರೋದು ಆಲ್ಮೋಸ್ಟ್ ಕ್ಲೋಸ್ ಟು 2 hours ಮಾತಾಡಿದ್ದೀವಿ. ಇದನ್ನೆಲ್ಲ ಇದಾಗ್ತಾ ಇದ್ದೀನಿ, ಒಂಥರ ರೀಕ್ಯಾಪ್ ಥರ ಆಗುತ್ತೆ. ಓಕೆ, ಜನನೂ ಹಾಗೆ ತೊಗೊತಾರೆ, ಅಬ್ಸರ್ವ್ ಮಾಡ್ತಿರ್ಬೇಕಾರೆ, ಓಕೆ ಹಿಂಗಿದೆ. ಅವ್ರು ದೇ ವುಡಂಟ್ ಹ್ಯಾವ್ ಸೀನ್ ದಿಸ್ ಸೈಡ್ ಆಫ್ ವಿಜಯ್. ನೋಡಿದ್ರು ಕೂಡ ಇಷ್ಟು ಆಳದಲ್ಲಿ ನನ್ನ ಪರ್ಸ್ಪೆಕ್ಟಿವ್ಸ್ ಅವ್ರಿಗೆ ಗೊತ್ತಿರಲ್ಲ. ಆ್ಯಂಡ್ ದೇ ವಿಲ್ ಬಿ ಏಬಲ್ ಟು ಕೋರಿಲೇಟ್. ಈಗ ನಾನೇ ಕೋರಿಲೇಟ್ ಮಾಡ್ಕೊತಿದ್ದೀನಿ ಅಂದರೆ ಎಷ್ಟೊಂದು ಕಡೆ, ಅದೇ ಥರ ಅವರು ಮಾಡ್ಕೊತಿರ್ತಾರೆ. ಸೊ ನ್ಯಾಚುರಲಿ ದೇರ್ ಇಸ್ ಎ ಟೇಕ್ ಅವೇ ಟು ಇಟ್. 100%. ಇದರಿಂದ ಒಂದು 5 ಜನ ಆದರೂ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ದಿಸ್ ಕಾನ್ವರ್ಸೇಷನ್. ಡೆಫಿನೆಟ್ಲಿ. And we are not preaching also. We're just talking about our life experiences ಅಷ್ಟೇ. Absolutely. But good. So what's next future? To be honest, ಅದೇ ಹೇಳಿದ್ನಲ್ಲ, I am in a transition phase right now. I've taken a step back. 2-3 months ಆಯಿತು ಇದು ಮುಗ್ದು ದೃಷ್ಟಿ ಬಟ್ಟು. I just want to, like ನಾನೀಗ ಎಲ್ಲೂ ಕಾಣಿಸ್ಕೋತಾ ಇಲ್ಲ. I want to reflect on my choices and ನೋಡುವ. I want to play good roles, try to be a better actor and not just
ಏನಾಗ್ಬಿಡುತ್ತೆ ಟಿ ವಿ ಪರ್ಸ್ನಾಲಿಟೀಸ್ಗೆ ಒಂದು ಯು ಸಿ ವೆನ್ ದೆ ಸೇ ಅಂದರೆ ಟೆಲಿವಿಷನಲ್ಲಿ ದಿಸ್ ಇಸ್ ಆರ್ ಫೇಸ್ ಅಂತಾರೆ. ದೇ ನೆವರ್ ಸೇ ದಿಸ್ ಇಸ್ ಮೈ ಆ್ಯಕ್ಟರ್ ಓ ಯಾನೋ ಕರೆಕ್ಟ್. ಟೆಲಿವಿಷನಲ್ಲಿ. ಅಂದರೆ ವಿ ಆರ್ ಆಲ್ ಪ್ರಾಡಕ್ಟ್ಸ್ ಟೆಲಿವಿಷನಲ್ಲಿ. ನಾನು ಇದನ್ನು ತಪ್ಪು ಅಂತ ಹೇಳ್ತಿಲ್ಲ. ನೋ ಆ ಒಂದು ಇನ್ಸ್ಟಿಟ್ಯೂಷನ್, ಆ ಒಂದು ಬಿಸ್ನೆಸ್ ಹಾಗೆ ಇರೋದು. ಐ ಡೋಂಟ್ ಮೈಂಡ್ ಬೀಯಿಂಗ್ ಅ ಪ್ರಾಡಕ್ಟ್. ಅದು ಸ್ವಲ್ಪ ದುಡಿಮೆಗೆ ಅದು ನಾನು ಯೂಸ್ ಮಾಡ್ಕೋತೀನಿ. ಬಟ್ ಐ ಆಮ್ ನಾಟ್ ಜಸ್ಟ್ ಅ ಪ್ರಾಡಕ್ಟ್ ಅನ್ನೋದು ಮಾಡ್ಕೋಬೇಕು ಅಷ್ಟೇ. ಐ ಆಮ್ ಅನ್ ಆ್ಯಕ್ಟರ್. ಐ ಆಮ್ ಅನ್ ಆ್ಯಕ್ಟರ್. ದಿಸ್ ವಿಲ್ ಬಿ ಮೈ ಥಂಬ್ನೇಲ್ ಟೈಟಲ್. ವಿಜಯ್ ಸೂರ್ಯ, ಐ ಆಮ್ ಅನ್ ಆ್ಯಕ್ಟರ್. ಐ ಆಮ್ ಅನ್ ಆ್ಯಕ್ಟರ್. ಐ ಆಮ್ ನಾಟ್ ಅ ಪ್ರಾಡಕ್ಟ್. ವೆನ್ ದೇ ಕಾಲ್ ಯು ಆನ್ ಸ್ಟೇಜ್, ದೇ ಸೇ ಸಿದ್ಧಾರ್ಥ್ or they say Dathabai. They never use your name, Vijay Lalita Surya. ನನ್ನ ನೆಕ್ಸ್ಟ್ ಜರ್ನಿ ಇರೋದೇನು ಅಂತ ಹಾಗಂತ ಇದನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಲ್ಲ. ಕರೆಕ್ಟ್. ನನ್ನ ನೆಕ್ಸ್ಟ್ ಜರ್ನಿ ಏನು ಅಂದರೆ, ಮೈ ನೆಕ್ಸ್ಟ್ ಗೋಲ್ ಇನ್ ಅದರ್ ಮೇ ಬಿ 5 years or 10 years, ಜನ ನನ್ನ ಪ್ರಾಡಕ್ಟ್ ಓಕೆ, ಬಟ್ ನನ್ನ ಹೆಸರು ಕರಿಬೇಕು. ಹೇ ವಿಜಯ್ ಲಲಿತಾ ಸೂರ್ಯ, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ಟು ಮೀ. ಡೂ ಯು ಥಿಂಕ್ ಪೀಪಲ್ ವಿಲ್ ಕಾಲ್ ಯು ಬೈ ದಿ ಸಿದ್ಧಾರ್ಥ್ ಅಂತ? ಇತ್ತೀಚೆಗೆ ಸ್ವಲ್ಪ ಚೇಂಜ್ ಆಗಿದೆ. ಓ ವಾವ್, ಪ್ರಾಬ್ಲಿ ವಿ ಡೋಂಟ್ ಬಿಲಾಂಗ್ ಟು ದಟ್ ಸ್ಕೂಲ್ ಅನ್ಸುತ್ತೆ. ವಿ ಕಾಲ್ ಬೈ ದ ನೇಮ್ಸ್ ಆಫ್ ದೆಮ್ ಅಲ್ವಾ ಆ್ಯಕ್ಚುಲಿ? ಅಂದರೆ ಆಡಿಯನ್ಸ್ ಹೇಳ್ತಿರೋದು, ಬಿಕಾಸ್ ಟೆಲಿವಿಷನ್ ಹಾಗೆ ಪ್ರಮೋಟ್ ಮಾಡ್ತಿದೆ ಅಲ್ವಾ. ದೆನ್ ವೈ ಆರ್ ಯು ನಾಟ್ ಗೋಯಿಂಗ್ ಟು ಬಿಗ್ ಬಾಸ್? ದೇರ್ ಯು ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಆಸ್ ವಿಜಯ್ ಸೂರ್ಯ, ವಿಜಯ್ ಲಲಿತಾ ಸೂರ್ಯ. ಐ ಟೆಲ್ ಯು, ಏನಂದರೆ ಬಿಗ್ ಬಾಸಲ್ಲಿ ತುಂಬ ಇಮೋಷ್ನಲಿ ನೇಕೆಡ್ ಆಗಿ ಬೆತ್ತಲೆ ಆಗಿರಬೇಕು, ಇಮೋಷ್ನಲಿ. ಆ್ಯಂಡ್ ನಾನು ಈ ಇಂಡಸ್ಟ್ರಿಗೆ ಬಂದಿರೋದು ಒಬ್ಬ ಕಲಾವಿದನಾಗಿ ನನ್ನ ಪ್ರೂವ್ ಮಾಡ್ಕೋಬೇಕಿಲ್ಲ, ಒಬ್ಬ ಟೆಕ್ನಿಷಿಯನಾಗಿ ಪ್ರೂವ್ ಮಾಡ್ಕೋಬೇಕು ಅಂತ. ಅಲ್ಲಿ ಹೋದರೆ ನನ್ನ ರಿಯಲ್ ಎಮೋಷನ್ಸ್ ಆಚೆ ಬರುತ್ತೆ. ಆ ರಿಯಲ್ ಎಮೋಷನ್ಸ್ ಆಚೆ ಬಂದಾಗ ಎಲ್ಲೋ ಒಂದು ಕಡೆ ನನ್ನ ಥಿಯರಿ ಇದು ಬೇರೆಯವ್ರಿಗೆ ಅನ್ವಯಿಸುತ್ತೋ ನನಗೆ ಗೊತ್ತಿಲ್ಲ, ಇದು ನನ್ನ ಥಿಯರಿ. ನಾನು ಈಗ ಒಂದು ಪಾತ್ರ ಪ್ಲೇ ಮಾಡಿದ್ರೆ ಬಿಗ್ ಬಾಸಲ್ಲಿ ನನ್ನ ಅಳೋದು ನೋಡಿದರೆ ಅದನ್ನ ಅಲ್ಲಿ ಕನೆಕ್ಟ್ ಮಾಡ್ಕೊಳಕ್ಕೆ ನೋಡ್ತಾರೆ. ಐ ಮೀನ್ ಇಂಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ, ಯಾಕೆಂದರೆ ಅಷ್ಟು ಸ್ಟ್ರಾಂಗ್ ಇದೆ ಆ ಮೀಡಿಯಮ್. ತುಂಬ ಸ್ಟ್ರಾಂಗ್ ಇದೆ ಆ ಮೀಡಿಯಮ್. ಹಾಗಾಗಿ ಐ ರಾದರ್ ನಾಟ್. ಈಗ ಬಿಗ್ ಬಾಸ್ಗೆ ಹೋಗೋದು 2 ರೀಸನ್ಗೆ. ಒಂದು ಫೇಮ್ಗೆ, ವಿಚ್ ಕಲರ್ಸ್ ಕೊಟ್ಟಿದೆ ಆಲ್ರೆಡಿ, ಅದು ಕಲರ್ಸ್ ಕೊಟ್ಟಿದೆ ನನಗೆ. ಸೊ ಬಟ್ ನೇಮ್ ಅದು ನಾನು ಮಾಡ್ಕೋಬೇಕು. Wow, I like this conversation, man. I really liked it. ಅದೇ ನಾನು ಮಾಡ್ಕೋಬೇಕು ಅನ್ನೋದು ನನ್ನ ಪ್ರಯತ್ನ ಇದೆ. ಆ ಒಂದು ದಾರಿಲಿ ಹೋಪ್ಫುಲಿ ಪೀಪಲ್, ಐ ವಾಂಟ್ ಪೀಪಲ್ ಟು see me on anywhere and be like, oh, he's a good actor, fantastic actor. No, I got my thumbnail title, Vijay Lalita Surya. I am an actor, not a product. Yeah, true. Such a good ಅನ್ನೋದಕ್ಕಿಂತ such a powerful ಈ ಒಂದು ಎಂಟೈರ್ ಕಾನ್ವರ್ಸೇಷನ್ಗೆ ಒಂದು ಸ್ಟೇಟ್ಮೆಂಟ್ಗೆ ಆ್ಯಪ್ಟ್ ಆಗಿರೋಂಥದ್ದು. ವೆರಿ ಟ್ರೂ. ನನ್ನ ಮೇಜರ್ ಫೈಟ್ ಇದ್ದಿದ್ದು ನನ್ನೊಳಗೆ ಇದೆ, ಮೇಜರ್. ವೆನ್ ದ್ಯಾಟ್ ರೆಕಗ್ನಿಷನ್ ಬಂತು ಅಂತ ಹೇಳಿದ್ನಲ್ಲ, ನನ್ನ ಒಳಗೆ ಒಂದು ಯಾವಾಗಲೂ ಕಾನ್ಸ್ಟೆಂಟಾಗಿ ನಡೀತಿದ್ದು ಒಂದೇ ವಿಷಯ, ಐ ಆಮ್ ಅ ಪ್ರಾಡಕ್ಟ್. ಐ ಆಮ್ ಬೀಯಿಂಗ್ ಟ್ರೀಟೆಡ್ ಆಸ್ ಅ ಪ್ರಾಡಕ್ಟ್. ಈಗ ಒಂದು ಪ್ರಾಡಕ್ಟು ಒಂದು ಮಾರ್ಕೆಟಲ್ಲಿ, ಒಂದು ಮಾಲಲ್ಲಿ ಈ ಪ್ರಾಡಕ್ಟ್ನ ಫ್ರಂಟಲ್ಲಿ ಇಡಿ, ವಿ ವಾಂಟ್ ಟು ಮಾರ್ಕೆಟ್ ದಿಸ್, ವಿ ಹ್ಯಾವ್ ಟು ಪುಷ್ ದಿಸ್ ಪ್ರಾಡಕ್ಟ್. ಇಲ್ಲ ಆ ಪ್ರಾಡಕ್ಟ್ ಡಿಸ್ಕೌಂಟ್ ಹಾಕಿ ಆ ಪ್ರಾಡಕ್ಟ್ಗೆ, ಆ ಪ್ರಾಡಕ್ಟ್ನ ಇಲ್ಲಿಗೆ ಫ್ರೀ ಕೊಡಿ, ಈ ಪ್ರಾಡಕ್ಟ್ ತೊಗೊಂಡ್ರೆ ಆ ಪ್ರಾಡಕ್ಟ್ ಫ್ರೀ ಅಂತ. ದಟ್ಸ್ ಹೌ ಇಟ್ ಈಸ್. Can you relate? Yeah, of course. That was my biggest struggle and still the fear. But it's okay. ಅಂದರೆ ಅದರಿಂದ ತಪ್ಪಂತಲ್ಲ, ಎಲ್ಲರೂ ಆ ಒಂದು ಜರ್ನಿ ಫೇಸ್ ಮಾಡಬೇಕು. ಬಿಕಾಸ್ ಲರ್ನಿಂಗು ಇರುತ್ತೆ ಅದರಲ್ಲಿ ನಿಮಗೆ. ಯು ವಿಲ್ ನೋ ಹೌ ಮಾರ್ಕೆಟಿಂಗ್ ಇಸ್ ಡನ್. ಈಗ ನನ್ನ ಡೈರೆಕ್ಷನ್ ಇಸ್ ವಿಜಯ್ ಲಲಿತಾ ಸೂರ್ಯ, ದಿ ಆ್ಯಕ್ಟರ್, ನಾಟ್ ದಿ ಪ್ರಾಡಕ್ಟ್. Okay. How's the experience coming to the show? Thank you for inviting me. ಅಂದರೆ ಇಷ್ಟು ಕ್ಯಾಂಡಿಡ್ ಆಗಿ ಒಂದು ಮಾತಾಡಿದೆ. ಬಟ್ ಈ ಒಂದು ಪ್ರಾಡಕ್ಟ್ ಗುಡ್, ಈ ಒಂದು ಪ್ರಾಡಕ್ಟ್ ಎಸ್ ಈ ಒಂದು ಟಾಪಿಕ್ ನಾವು ಕವರ್ ಮಾಡಿರಲಿಲ್ಲ. Did it repeat by any chance what you had spoken? Not a single conversation. Rashmi show ilva? Not a single conversation. Oh really? ಹೌದು.
ಅಪ್ಪ ಇವನ್ ಶಿಲ್ ಬಿ ಹ್ಯಾಪಿ ಐ ವಿಲ್ ಬಿ ಹ್ಯಾಪಿ. ನಾಟ್ ಅ ಸಿಂಗಲ್ ಕಾನ್ವರ್ಸೇಷನ್. ವಾಟ್ ಎ ವಾವ್. ಐ ಥಿಂಕ್ ಇಟ್ ಆಲ್ಸೋ ಅಂದರೆ ಹೇಳ್ತಾರಲ್ಲ ದಟ್ ಶೋಸ್, ಐ ಮೀನ್ ದೇ ಸೇ ಇಟ್ಸ್ ಈಸಿ ಟು ಸಿಟ್ ಆ್ಯಂಡ್ ಟಾಕ್ ಅಂತಾರೆ. ಮೈಕ್ ಇಟ್ಬಿಟ್ಟು ಕೂತ್ಕೊಂಡು ಪಾಡ್ಕಾಸ್ಟ್ ಎಲ್ಲರೂ ಮಾಡ್ಬೋದು ಅಂತ. ಆಗಲ್ಲ. ಯಾವ್ಯಾವ ಪಾಯಿಂಟ್ನ ನೀವು ಹಿಡ್ಕೋಬೇಕು, ಯಾವ್ಯಾವ ಪಾಯಿಂಟ್ನ ಬಿಡಬೇಕು, ಇಟ್ಸ್ ಅ ಟ್ಯಾಲೆಂಟ್. Yeah. ಆಮೇಲೆ ಯಾವ ಪಾಯಿಂಟಿಂದ ಯಾವ ಎಮೋಷನ್ ಅಥವಾ ಎಲ್ಲಿ ಯಾವ ಜರ್ನಿ ಟ್ರಿಗರ್ ಆಗ್ಬೋದು, ಅಥವಾ ಈ ಜರ್ನಿ ಬಗ್ಗೆ ಮಾತಾಡಿದ್ರೆ ಹೆಲ್ಪ್ ಆಗುತ್ತಾ ಆಡಿಯನ್ಸ್ಗೆ, ಅಲ್ಲಿ 1000 ಲೇಯರಿಂಗ್ ಇರುತ್ತೆ ಥಾಟಲ್ಲಿ. ಅದು ಕಾಣಿಸಲ್ಲ. ಅಂದರೆ ಹೊರಗ್ನವ್ರಿಗೆ ಅಯ್ಯೋ ಕೂತ್ಕೊಂಡು ಅದು ಗೊತ್ತಾಗತ್ತೆ, ಬಿಕಾಸ್ ದಟ್ಸ್ ಅನ್ ಆರ್ಟ್. ಅದಕ್ಕೆ ಎವ್ರಿಬಡಿ ಈಸ್ ಅನ್ ಆರ್ಟಿಸ್ಟ್, ಡಿಫ್ರೆಂಟ್ ಫಾರ್ಮ್ಸ್ ಅಷ್ಟೇ. ಬಟ್ ಥ್ಯಾಂಕ್ ಯು, ಐ ಹ್ಯಾಡ್ ಅ ವೆರಿ fulfilling conversation. Amazing. No, honestly speaking, I loved the whole conversation. ಯಾಕಂದ್ರೆ ಇನಿಷಿಯಲಿ ಲೈಕ್ ಪಾಡ್ಕಾಸ್ಟ್ ಹೇಳಿದಾಗೆ ಒಂದು ಕ್ವಶನ್ ಬರ್ಕೊಳ್ಳೋದು ಇಲ್ಲ. ಐ ಡೋಂಟ್ ರೈಟ್, ಹಾರ್ಡ್ಲಿ ಐ ರೈಟ್. ಆ್ಯಂಡ್ ಎಸ್ಪೆಷಲಿ ವೆನ್ ಐ ನೋ ದ ಪರ್ಸನ್, ಅವ್ರ ಬಗ್ಗೆ ಗೊತ್ತಿದ್ರೆ ಇನ್ನೂ ಬರ್ಕೊಳಕ್ಕಂತೂ ಹೋಗೋದಿಲ್ಲ. ಪಾಡ್ಕಾಸ್ಟಲ್ಲಿ ಅದಕ್ಕೆ ಹೇಳ್ತೀನಿ, ಇಟ್ಸ್ ನಾಟ್ ಎನ್ ಇಂಟರ್ವ್ಯೂ, ಇಟ್ಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ 2 ಫ್ರೆಂಡ್ಸ್ ಅಂತ. ಸೊ ನಾನು ಇವತ್ತು ಬರ್ಬೇಕಾದ್ರೆ ಏನು ಮಾತಾಡ್ತೀವಿ ನಾವು ಅಂತ ನನಗೂ ಇತ್ತು. ಏನು ಓಕೆ ನೋ ತಲೆ ನೋ ಬುಡ ಅಂತ ಹೇಳ್ತಾರಲ್ಲ. ಬಟ್ ಐ ನ್ಯೂ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಕಾನ್ವರ್ಸೇಷನ್ ಅಂತ ನನಗೆ ಗೊತ್ತಿತ್ತು. ಐ ವಾಸ್ ವೆರಿ ಕಾನ್ಫಿಡೆಂಟ್ ಈ ಕಾನ್ವರ್ಸೇಷನ್ ಆಗುತ್ತೆ ಅಂತ. ಆ್ಯಂಡ್ ವೆನ್ ವಿ ಸ್ಯಾಟ್, ಅದಕ್ಕೆ ಹೇಳಿದ್ನಲ್ಲ, ನನಗೆ ಟೇಕ್ ಅವೇ ಇದ್ದರೆ ಆಟೋಮೆಟಿಕ್ಲಿ ಪೀಪಲ್ ವಿಲ್ ಹ್ಯಾವ್ ಟೇಕ್ ಅವೇ ಅಂತ ಹೇಳಿದಾಗ ಸೋ ಮೆನಿ ಥಿಂಗ್ಸ್ ಟು ಲರ್ನ್. ಬಿಕಾಸ್ ಫ್ರಮ್ ನಾವು ಯಾವುದೋ ಒಂದು ದೃಷ್ಟಿಕೋನದಿಂದ ನೋಡಿರ್ತೀವಿ, ನೀವು ನೋಡೋಂಥ ದೃಷ್ಟಿಕೋನನೇ ಬೇರೆ. ಆ್ಯಂಡ್ ಅದನ್ನು ಅರ್ಥ ಮಾಡ್ಕೊಂಡು ರೀತಿ ಮಧ್ಯದಲ್ಲಿ ಬಂದಾಗ ಅನ್ಸುತ್ತೆ, ಓ ಇಷ್ಟೆಲ್ಲ ಇದೆಯಾ ವಿಷಯಗಳು, ನಾನು ಇದನ್ನು ಬೇರೆ ಆ್ಯಂಗಲಲ್ಲಿ ನೋಡಿದೆ ಅಂತ ನನಗನ್ಸ್ತಿರುತ್ತೆ. ಸೊ ಕಂಪ್ಲೀಟ್ಲಿ ಆಡಿಯನ್ಸ್ಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ನಮ್ಮನ್ನು ನೋಡೋ ರೀತಿ ಬದಲಾಗುತ್ತೆ, ಮತ್ತೆ ನಮ್ಮ ಕೆಲಸ ನೋಡೋ ರೀತಿ ಬದಲಾಗುತ್ತೆ, ಮತ್ತೆ ಇವನ್ ಚಾಯ್ಸಸ್ ಬಗ್ಗೆ ರೆಸ್ಪೆಕ್ಟ್ ಬರುತ್ತೆ ಕೆಲವೊಂದ್ಸಲ. ಓಕೆ, ವೈ ಹಿ ಈಸ್ ಚೋಸನ್ ದಿಸ್ ಅಂತ. ಹಾಗೆ ಬಟ್ ಥ್ಯಾಂಕ್ ಯು ವಿಜಯ್. It was very, very lovely having you on my show. I love the way you ended the podcast. Seriously, I'm very happy. This is how it needs, because ನನಗೆ ಬಹಳ ಖುಷಿ ಆಗ್ತಿದೆ. ಯಾಕಂದರೆ ಇದು ಎಷ್ಟೋ ವರ್ಷದ ಒಂದು ಏನೋ ಒಂದು ಥಾಟ್ ಕುರಿತಾನೆ ಇತ್ತು ತಲೆಯಲ್ಲಿ. And it was not planned. Exact. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. It was not planned. Correct. Yeah. It's meant to happen. Correct. I didn't want to dilute it. Correct. On that note, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಇನ್ನೊಬ್ಬರ ಜೊತೆ ಒಂದು ಕಾನ್ವರ್ಸೇಷನ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ವಿಜಯ್. ಸೊ ನಿಮ್ಮ ಒಂದು ಏನೋ ಹುಡುಕ್ತಿದ್ದೀರಾ, ಯು ಚೇಸಿಂಗ್ ಇಟ್, 100%. ವಾಟ್ ಯು ಟ್ರೈಂಗ್ ಟು ಫೈಂಡ್. ಆದಷ್ಟು ಬೇಗ ಅದು ಸಿಗೋಂಗಾಗಲಿ, ಆ ಒಂದು ಪಾತ್ ಓಪನ್ ಆಗಲಿ, ಇನ್ನು ಆ ಡೈರೆಕ್ಷನ್ ಡೋರ್ ನಿಮ್ಗೆ ಕಾಣಿಸಿದೆ, ಡೋರ್ ಓಪನ್ ಆಗಲಿ, ಆ್ಯಂಡ್ ದೇ ಶುಡ್ ನಾಟ್ ಬಿ ಎನಿ ಸ್ಟಾಪ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಆಲ್ ಐ ಕ್ಯಾನ್ ಸೇ ಇಸ್ ದಟ್ ಮಚ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಟಿಲ್ ದೆನ್ ಸೈನಿಂಗ್ ಆಫ್. ನಮ್ಮ ಸ್ಟೈಲಲ್ಲಿ 3, 2, 1. ನಮಸ್ಕಾರ ಗುರು.